ಚಾಲು ಮಾಡಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಮಾತುಗಳನ್ನು ಪ್ರಾರಂಭ ಮಾಡಿಕೊಳ್ಳುವುದರಲ್ಲಿ ಚಿಕ್ಕ ಮಕ್ಕಳು ಕಾರ್ಯಕ್ರಮ ಪ್ರಾರಂಭದಲ್ಲಿ ಬಹಳ ಸುಶ್ರಯವಾಗಿ ವಚನಗಳು ಹೇಳಿದರು. ಅದಕ್ಕೆ ಆ ಮಕ್ಕಳಿಗೆ ಪ್ರೋತ್ಸಾಹವಾಗಿ ಒಂದೆರಡು ವಚನ ಪುಸ್ತಕಗಳನ್ನು ಕೊಟ್ಟು ನಾವು ಮಾತನ್ನು ಪ್ರಾರಂಭಿಸಿದ್ದೇವೆ. ಸಮನ್ವಿ ಬಾ ಭಾಳ ಚೆನ್ನಾಗಿ ವಚನ ಹೇಳ್ತಾರೆ ಮತ್ತು ಚೆನ್ನಾಗಿ ಮಾತಾಡ್ತಾರೆ. ಸಿದೀಕ್ಷಾ ಕಾಯದೊಳು ಗುರುವಿಗೆ ಜಂಗಮದಾಯಕವನ ಎನಿಕೆ ಸುಲಭೋಪಾಯದಿಂದಿಟ್ಟು ಭಯಸ್ಲಿಕ್ಕೆ ಕುರುಹಾಗಿ ದಾಯದೂರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗಮಸ್ವರಿಗೆ ಶರಣಾರ್ಥಿಗಳು. ತಲೆಯಲ್ಲಿ ನಿರ್ಮೋಹ, ಮನದಲ್ಲಿ ನಿರಾಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ರದಲ್ಲಿ ನಿರಪೇಕ್ಷತೆ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನ ಪರಮಾನಂದಗಳ ಬಳಿಕ ಸೌರಾಷ್ಟ್ರ ಸೋಮಿಸಲು ಬೇಡಿ ಕಾಣುವುದು. ಬಸವಾದಿ ಪ್ರಮುಖರನ್ನು ಭಕ್ತಿಪೂರ್ವಕ ಶರಣರು. ಇವತ್ತಿನ ಶ್ರಾವಣ ಮಾಸದ ಕಾರ್ಯಕ್ರಮದ 9ನೇ ದಿನದ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿದಂಥ ನನ್ನ ಆತ್ಮೀಯರು ಮತ್ತು ಶರಣಬಂಧುಗಳಾದ ಶ್ರೀ ವಿಶ್ವನಾಥ್ ಮಂಗಲಿಯವರೇ, ಇವತ್ತಿನ ದಾಸೋಹಕ್ಕೆ ಸ್ಥಳದ ದಾಸೋಹದಿಂದ ಒಂದು ಸಣ್ಣ ತತ್ವ ಚಿಂತನೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂಥ ಶ್ರೀ ಶಿವಶಂಕರಯ್ಯ ಮಠಪತಿ ಮತ್ತು ಅವರ ಎಲ್ಲ ಕುಟುಂಬದ ಸದಸ್ಯರು ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿದಂಥ ಎಲ್ಲ ಶರಣಬಂಧುಗಳಿಗೆ ನಾನು ವಿಶೇಷವಾದಂಥ ಶರಣಾರ್ಥಿ ಹೇಳ್ತೇನೆ. ಅದಲ್ಲದೆ ಸುಮಾರು 30 ವರ್ಷದಿಂದ ನಿರಂತರವಾಗಿ ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಷ್ಟು ಸಲುವಾದ ಕೆಲಸ ಅಲ್ಲ. ಅದಕ್ಕೆ ಬಹಳ ಪರಿಶ್ರಮ ಬೇಕು. ಅನೇಕ ತೊಂದರೆಗಳು ಬರ್ತವೆ. ಆ ಎಲ್ಲ ತೊಂದರೆಗಳನ್ನು ಮೆಟ್ಟಿ ಕಾರ್ಯಕ್ರಮ ಬಹಳ ಯಶಸ್ವಿಗೊಳಿಸ್ಕೊಂಡು ಬಂದಂಥ ನಮ್ಮ ಬಸವರಾಜ್ ಗೋಳಗುಂಡಿಯವರು ಹಾಗೂ ಮತ್ತು ಕಲ್ಯಾಣ ಪೇರದವರಿಗೆ ನಾನು ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಅವರಿಗೆ ಶರಣಗಳನ್ನು ಹೇಳ್ತೀನಿ. ಇನ್ನೂ ನಿರಂತರವಾಗಿ ಮುಂಬರುವ ವರ್ಷದಲ್ಲಿ ಸಹಿತ ಇಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕು. ವಚನದ ಪ್ರಚಾರ ಪ್ರಸಾರ ಬಹಳ ಅಗತ್ಯ ಇದೆ. ವಿಶೇಷವಾಗಿ ಮಕ್ಕಳಿಗೆ ನಮ್ಮದಂತ ಐತಿ, ನಮ್ಮದು ಯಾವುದು ಖಾಲಿ ಪೇಜ್ ಇಲ್ಲ, ಎಲ್ಲ ಪೇಜ್ಗಳು ತುಂಬ ಹೋಗ್ಬಿಡ್ತಾರೆ. ವೈಟ್ ಪೇಜಸ್ ಅಂದರೆ ಈ ಮಕ್ಕಳು. ಅದಕ್ಕೆ ಆ ಮಕ್ಕಳ ಭವಿಷ್ಯಕ್ಕಾಗಿ ವಚನೋತ್ಸವ ಕಾರ್ಯ ವರ್ಷಕ್ಕಾದ್ರೆ ಒಂದ್ಸಲ ನೋಡ್ಕೊಂಡ್ಬಂದ್ರೆ ಆ ಮನೆಯಲ್ಲಿ ವಚನದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿದ ಮಕ್ಕಳ ಮೇಲೆ ಭಾಳ ಪ್ರಭಾವ ಆಗ್ತದೆ. ಆ ಮುಖಾಂತರ ಒಳ್ಳೆಯ ಸಂಸ್ಕಾರವನ್ನು ಕೊಡಲಿಕ್ಕೆ ಆಸ್ಪದ ಆಗ್ತದೆ ಅಂತ ನಮ್ಮ ಅವರಿಂದ ಮತ್ತೊಮ್ಮೆ ಅವರಿಗೆ ಕೇಳ್ಕೊತಿದ್ದೀರಿ. ಮುಂಬರುವ ವರ್ಷದಲ್ಲಿ ಸಹಿತ ಇಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗಬೇಕು. ಶರಣಬಂಧುಗಳೇ, ನಾನು ಇವತ್ತು ಭಾಳ ಆಕಸ್ಮಿಕವಾಗಿ ಬಂದಿದ್ದೀನಿ. ಇವತ್ತು ಉಪನ್ಯಾಸ ನೀಡಲಿಕ್ಕೆ ಬರಬೇಕಾಗಿದ್ದಂಥ ಮೋದಿಯು ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನನಗೆ ಆಸ್ಪದ ಕೊಡಿ, ಯಾಕಂದರೆ ನನ್ನ ಕಾರ್ಯಕ್ರಮ 24ನೇ ತಾರೀಕಿಗೆ ಹಾಸ್ಟೆಲ್ ನಡೀತೀವಿ ಬಸವೇಶ್ವರ ಪ್ರಸಾದ ನಗರದಲ್ಲಿ. ಅವತ್ತು ನಾನು ಇರೋದಿಲ್ಲ. ಅದಕ್ಕೆ ನನಗೂ ಸ್ವಲ್ಪ ಡೇಟ್ ಚೇಂಜ್ ಮಾಡಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ ಕಾರಣ ನಾನು ಇವತ್ತು ಬಂದು ತಮಿಳು ನಿಂತಿದ್ದೀನಿ ಮತ್ತು ಉಪನ್ಯಾಸನ ಕೊಡ್ತಾ ಇದ್ದೀನಿ. ಇವತ್ತಿನ ವಿಷಯ ತಮಿಳ ಪತ್ರಿಕೆಯಲ್ಲಿ ನೋಡಿದ ಹಾಗೆ ಶರಣ ಆಧಾರ ಧೋರಣೆ ಕುರಿತು ಮಾತನಾಡಬೇಕು ಅಂತಿತ್ತು. ಸ್ವಲ್ಪ ಕ್ಷಮೆ ಕೇಳ್ತೀನಿ ತಮಗೆ. ನಾನು ಬಹಳ ಅವಸರದಲ್ಲಿ ಬಂದಿದ್ದೀನಿ. ಯಾವುದೇ ಪೂರ್ವಪರಾದಂಥ ಒಂದು ಅದಕ್ಕೆ ಅಭ್ಯಾಸ ಆಗಲಿ ಅಥವಾ ಅದ್ರ ಬಗ್ಗೆ ಚಿಂತನೆ ನಾನು ಮಾಡೋಕ್ಕೆ ಹೇಳ್ಬೋದು. ಬಟ್ ಸುಮ್ಮನೆ ಹೇಳಿಸ್ತೇನಾಗಿಲ್ಲ. ಯಾರು ಹೇಳಿದ್ರು ಒಂದು ಒಳ್ಳೆಯ ಮಾತುಗಳನ್ನು ಅದ್ರ ಬಗ್ಗೆ ಹೇಳೋದು. ಅದಕ್ಕೆ ಆ ವಿಷಯಕ್ಕೆ ಬಿಟ್ಟು ಬೇರೆ ಬಸವಾದಿ ಪ್ರಮುಖರ ಚಿಂತನೆಗಳ ಬಗ್ಗೆ ನಾನು ಇಲ್ಲಿ ಮಾತಾಡೋದಕ್ಕೆ ನಿಂತಿದ್ದೀನಿ. ಅದಕ್ಕೆ ಕ್ಷಮೆ ಕೊಡ್ತೀನಿ. ಯಾಕೆ ಮಾತನಾಡಬೇಕಂತಿದ್ದೀನಿ ಅಂತಂದರೆ, ಒಂದು ಸಲ ಸುಮಾರು 1 ವರ್ಷದ ಹಿಂದಿರಬೇಕು ನನಗೆ ಅನಿಸಿಬಿಟ್ಟು, ನಾನು ಬಸವರಾಜ್ ಗೋಳಗುಂಡಿಯವರು ಇಳಕಲ್ಲದ ಮಹಾಂತ ಸ್ವಾಮಿಗಳು ಅರ್ಜೆಂಟ್ ಬರಬೇಕು ಅಂತ ಹೇಳ್ಕೊಂಡು ಫೋನ್ ಮಾಡಿದ್ರು. ಅದು ಯಾಕೆ ಏನು ಹೇಳಿಲ್ಲ, ಬರಬೇಕು ಅರ್ಜೆಂಟ್ ಬರಬೇಕಷ್ಟೇ. ಗಡಬಡದಲ್ಲಿ ಯಾವುದೋ ಕೆಲಸ ಇತ್ತು, ನನಗೆ ಗಡಬಡ ಕೆಲಸ ಇತ್ತು. ಯಾವುದೋ ಟ್ಯಾಕ್ಸಿ ಮಾಡಿಕೊಂಡು ರಾತ್ರಿ ಲಿಂಗ್ಸೂರಿಗೆ ಹೋದೆವಲ್ರಿ, ಲಿಂಗ್ಸೂರಿಗೆ ಹೋದಿವಿ. ಮಧ್ಯರಾತ್ರಿ ಸುಮಾರು 11 ಸಲ ಆಗಿರ್ಬೇಕು ಟೈಮ. ಅಲ್ಲಿ ಇಂಥದ್ದೇ ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಅಲ್ಲಿ ಹೋಗಿ ಗೊತ್ತಾಯಿತು ಕಾರ್ಯಕ್ರಮ ಕರೆದಿದ್ದಾರೆ ಅಂತ. ಹಾಗೆ ರಾತ್ರಿ ಬರೋ ಟೈಮ್ನಾಗ ಆದರೂ ಸಣ್ಣ ನಿದ್ದೆ ಬರ್ತಾ ಇದೆ. ಯಾವುದಾದ್ರು ಬಸವಾದಿ ಪ್ರಮುಖರ ವಿಚಾರಗಳನ್ನು ವಿನಿಮಯ ಮಾಡ್ಕೊತ ಹೋದರೆ ಟೈಮ್ ಪಾಸ್ ಆಗ್ತದೆ ಮತ್ತು ನಿದ್ರೆಗೆ ಹೋಗ್ತದೆ. ಅದಕ್ಕೆ ಅನುಭವದ ಬಗ್ಗೆ ಕುರಿತು ಮಾತನಾಡಿದ್ರೆ ಒಂದು ಸ್ವಲ್ಪ ಚರ್ಚೆ ಮಾಡಿರಿ ಅಂತ. ನಾನು ಅನುಭವದ ಬಗ್ಗೆ ಅಷ್ಟು ಸರಳವಾಗಿ ಮಾತಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಅಭ್ಯಾಸ ಬೇಕಾಗ್ತದೆ, ಸಾಧನೆಗಳು ಬೇಕಾಗ್ತದೆ. ಈಗ ನಿದ್ದೆ ಬರೋ ಟೈಮ್ನಾಗ ಹೇಳಿದ್ರೆ ಅದು ಅಷ್ಟು ಸರಿ ಅನಿಸೋದಿಲ್ಲ. ಮತ್ತೊಮ್ಮೆ ಯಾವುದಾದ್ರು ಟೈಮ್ ಸಿಕ್ಕಾಗ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಹೇಳ್ಕೊಂಡು ಹೇಳ್ತೇನೆ.
ಆ ವಿಚಾರವನ್ನು ಇಲ್ಲಿ ನಾನು ಬಳಸಿಕೊಂಡು ನನಗೆ ತಿಳಿದ ಮಟ್ಟಿಗೆ ನನ್ನ ಅಭ್ಯಾಸದ ಮಟ್ಟಿಗೆ ಕೆಲವೊಂದು ಅನುಭವದ ವಿಚಾರಗಳ ಕುರಿತು ನಿಮ್ಮ ಸಂಗಟ ನಾನು ಮಾತಾಡೋದಕ್ಕೆ ನಿಂತಿದ್ದೀನಿ. ಬಂಧುಗಳೇ, ಅನುಭವ ಮತ್ತು ಆಧ್ಯಾತ್ಮಿಕ ಅನ್ನೋ ಎರಡು ಶಬ್ದಗಳು ಬರ್ತವೆ. ಆಧ್ಯಾತ್ಮಿಕ ಮತ್ತು ಅನುಭವಕ್ಕೂ ಬಹಳ ವ್ಯತ್ಯಾಸ ಇದೆ. ಅಧ್ಯಾತ್ಮ ಅನ್ನೋದು ಜೀವ ಮತ್ತು ಶಿವರ ಚಿಂತನೆ ಅಂತ ಹೇಳ್ತೀವಿ. ಶಿವಜೀವರ ಸಂಬಂಧನ ಕುರಿತು ಯಾರು ಚಿಂತನೆ ಮಾಡ್ತಾರಲ್ಲ ಅದಕ್ಕೆ ಅಧ್ಯಾತ್ಮ ಅಂತ ಕರಿತೀವಿ. ವಚನ ಸಾಹಿತ್ಯದಲ್ಲಿ ಅಧ್ಯಾತ್ಮನ ಶಬ್ದ ಬಹಳ ಕಡಿಮೆ ಬಳಸ್ತಾರೆ. ಅನುಭವವನ್ನು ಬಹಳಷ್ಟು ಬಳಸ್ತದೆ. ಅದು ವಚನ ಅಧ್ಯಾತ್ಮ ಬರ್ತದಲ್ಲ ಅಂತ ಹೇಳಂಗಿಲ್ಲ, ಬಹಳ ವ್ಯಾಪಕವಾಗಿ ಅಧ್ಯಾತ್ಮದ ಶಬ್ದವನ್ನು ಬಳಸೋದಿಲ್ಲ. ಅದಕ್ಕೆ ಅಧ್ಯಾತ್ಮ ಅಂದರೆ ಏನಪ್ಪ ಅಂತಂದರೆ ಶಿವಜೀವರ ಸಂಬಂಧವನ್ನು ಕುರಿತು ಯಾವುದು ಚಿಂತನೆ ಮಾಡ್ತಾರಲ್ಲ ಶಿವಜೀವನ ಸಂಬಂಧ ಗೊತ್ತಾಗ್ತದೆ. ಜೀವ ಅಂದರೆ ಮನುಷ್ಯ ಅಥವಾ ಜೀವಿಗಳು ಅಂತ ಹೇಳ್ಬೋದು. ಶಿವ ಅಂದರೆ ಪರಸ್ಪರ ವಸ್ತು, ಯಾವುದರ ಸೃಷ್ಟಿಯನ್ನು ಹುಟ್ಟಿಸಿದನೋ ಮತ್ತು ಯಾವುದರ ಸೃಷ್ಟಿಯನ್ನು ಕಾಪಾಡ್ತಾನೋ ಇದು ಅದಕ್ಕೆ ನಾವು ಶಿವ ಅಂತ ಕರಿತೀವಿ ಅಂತ. ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ, ಅದಕ್ಕೆ ಯಾವುದೂ ಆಕಾರ ಇಲ್ಲ, ನಿರಾಕಾರದಂಥ ವಸ್ತು ಅದು. ಅದಕ್ಕೆ ಇದಕ್ಕೆ ಏನು ಸಂಬಂಧ ಇದೆ ಅಂತಂದು ಯಾವುದು ಚಿಂತನೆ ಮಾಡ್ತೀವಲ್ಲ ಅದಕ್ಕೆ ಅಂತ ಅಧ್ಯಾತ್ಮ ಅಂತ ಕರೀತಾರೆ. ನನ್ನ ಒಂದು ವಿಚಾರ. ಅನುಭವ ಹಾಗಿಲ್ಲ. ಅನುಭವದ ಬಗ್ಗೆ ನಾನು ಮುಂದೆ ಡೀಟೇಲ್ ಹೇಳ್ತೀನಿ. ಅದು ಅನುಭವ ಏನನ್ನೋದು ಮುಂದೆ ಹೇಳ್ತಿರ್ತೀನಿ. ಅದು ಅನುಭವದ ಹಿನ್ನೆಲೆ ಕೆಲವೊಂದು ಮಾತ್ರ ನಿಮ್ಗೆ ಹೇಳ್ಬೇಕಾಗ್ತದೆ. ಧರ್ಮ ಯಾಕೆ ಹುಟ್ಟು ಅಂತ ಬರ್ತೀನಿ. ಧರ್ಮ ಅನೇಕ ಧರ್ಮಗಳಿವೆ. ಬೇಕಾದಷ್ಟು ನಿಮಗೆ ಹೆಸರು ಉಲ್ಲೇಖ ಮಾಡೋಕ್ಕೆ ಹೋಗಲ್ಲ. ಯಾವುದೇ ಲಿಂಗಾಯತ ಧರ್ಮ ಆಗಿರ್ಬೋದು ಅಥವಾ ವೈದಿಕ ಧರ್ಮ ಆಗಿರ್ಬೋದು, ಬುದ್ಧ ಧರ್ಮ ಆಗಿರ್ಬೋದು, ಜೈನ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್, ಪಾಶ್ಚಾತ್ಯ, ಬೇಕಾದಷ್ಟು ಧರ್ಮಗಳಿವೆ. ಧರ್ಮದ ಅವಶ್ಯಕತೆ ಯಾಕಿದೆ? ಧರ್ಮ ಅಂದರೆ ಏನು? ಯಾಕೆ ಧರ್ಮ ಬೇಕು ಅಂತಂದಿದ್ದರೆ ಆ ಧರ್ಮದ ಬಗ್ಗೆ ನಾನು ಜಾಸ್ತಿ ಇಲ್ಲಿ ಹೇಳ್ಕೊಂಡು ಒಂದೆರಡು ಮಾತುಗಳನ್ನು ಹೇಳ್ಕೊಂಡು ಮತ್ತೆ ಹೋಗ್ತೀನಿ. ಧರ್ಮ ಅಂದರೆ ಏನಪ್ಪ ಅಂತಂದರೆ ಮನುಷ್ಯ ಅಥವಾ ವ್ಯಷ್ಟಿ ಸಮಷ್ಟಿಯ ಅಭ್ಯುದಯ ಅಂತ ಹೇಳ್ತೀವಿ. ವ್ಯಷ್ಟಿ ಸಮಷ್ಟಿಯ ಅಭ್ಯುದಯ ಅಂದರೆ ವ್ಯಕ್ತಿಗತವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲಿ ಒಳ್ಳೆಯದನ್ನು ನಾವು ನಿರ್ಮಾಣ ಮಾಡ್ಕೊಳ್ತೀವಿಯೋ, ಎಲ್ಲಿ ನಾವು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಳ್ತೀವೋ ಅದಕ್ಕೆ ಕೆಲವು ಕಟ್ಟಳೆಗಳನ್ನು ಹಾಕೊಳ್ತೀವಿ, ನೀತಿ ನಿಯಮಗಳನ್ನು ಹಾಕೊಳ್ತೀವಿ. ಆ ನೀತಿ ನಿಯಮಗಳ ಮುಖಾಂತರ ಯಾವ ನಾವು ಬದುಕನ್ನು ಮಾಡ್ತೀವಲ್ಲ ಅದಕ್ಕೆ ಧರ್ಮ ಅಂತ ಕರಿತೀವಿ. ಆದರೆ ಧರ್ಮದ ದೇವರ ಒಂದು ವಿಕಸನ ಅಥವಾ ದೇವರ ಅಸ್ತಿತ್ವ ಬಗ್ಗೆ ಅದು ಇದ್ದೇ ಇರ್ತದೆ ಹೇಳಕ್ಕೆ. ಬಸ್ ಒಂದು ಸಿಂಪಲ್ ಆಗಿ ಹೇಳ್ಬೇಕಾಯ್ತದೆ ಇಷ್ಟೇ. ಧರ್ಮ ಅಂತಂದರೆ ಏನಂತಂದರೆ ವ್ಯಷ್ಟಿ ಮತ್ತು ಸಮಷ್ಟಿ ಅಭ್ಯುದಯ. ಅಭ್ಯುದಯ ಅಂದರೆ ಒಂದು ಏನಂತೀವಿ ನಾವು ಉನ್ನತೀಕರಣ ಅಂತ ಹೇಳ್ಬೋದು, ಅಥವಾ ಅಭಿವೃದ್ಧಿ ಅಂತ ಹೇಳ್ಕೊಬೋದು, ಅಥವಾ ಸಂತೋಷವಾಗಿ ಬಾಳುವಂಥ ಒಂದು ಪರಿಸರವನ್ನು ನಿರ್ಮಾಣ ಮಾಡ್ಕೋಬೇಕಾದ್ರೆ ಇದಕ್ಕೆ ಕೆಲವು ನೀತಿ ನಿಯಮಗಳು ಅದಾವ ಅಂತ ಹೇಳ್ತೀವಿ. ಆ ನೀತಿ ನಿಯಮಗಳ ಮುಖಾಂತರ ನಾವು ಬದುಕನ್ನು ಮಾಡಬೇಕು. ಅದರಿಂದ ಎಲ್ಲನೂ ಒಳ್ಳೆಯದಾಗಬೇಕು, ನಮ್ಮದು ಒಳ್ಳೆಯಬೇಕು, ಜನರಿಗೂ ಒಳ್ಳೆಯಬೇಕು, ಸಮಾಜಕ್ಕೂ ಒಳ್ಳೆಯದಾಗಬೇಕು. ಅದಕ್ಕೆ ನಾವು ಧರ್ಮ ಅಂತೇಳಿ ಒಂದು ಮಾತನ್ನು ಈಗ ಹೇಳಿಕೊಂಡು ಧರ್ಮದಲ್ಲಿ ಎರಡು ಧರ್ಮಗಳು ಅಂತ ಹೇಳ್ತೀವಿ. ನಿಮ್ಗೆಲ್ಲ ಗೊತ್ತಿದೆ. ಒಂದು ನಾಸ್ತಿಕ ಧರ್ಮ ಇದೆ, ಆಸ್ತಿಕ ಧರ್ಮ ಅಂತಿದೆ. ನಾಸ್ತಿಕ ಧರ್ಮ ಅಂತಂದರೆ ಯಾವುದು ಪರಮೇಶ್ವರ ಅಥವಾ ಶಿವನ ಬಳಿ ನಂಬಿಕೆ ಇಲ್ಲ, ಎಲ್ಲಿ ದೇವರು ಇಲ್ಲ ಅಂತ ಹೇಳ್ತೀವಿ ಅದಕ್ಕೆ ನಾಸ್ತಿಕ ಧರ್ಮ ಅಂತ ಹೇಳ್ತೀವಿ. ಯಾವುದು ಆ ದೇವರ ಬಗ್ಗೆ ಅಸ್ತಿತ್ವದ ಬಗ್ಗೆ ಒಪ್ಕೊಳ್ತಾರೋ ಅದಕ್ಕೆ ಆಸ್ತಿಕ ಧರ್ಮ ಅಂತ ಹೇಳ್ತೀವಿ. ನಾಸ್ತಿಕ ಮತ್ತು ಆಸ್ತಿಕ ಬಂಧುಗಳೇ, ಈಗ ನಾಸ್ತಿಕ ಆಸ್ತಿಕ ಧರ್ಮ ಎಲ್ಲಿ ಹುಟ್ಟುದು, ಹೆಂಗೆ ಹುಟ್ಟುದು ಅಂತಂದಾಗೆ ಮತ್ತೆ ಈ ಕ್ರಿಶ್ಚಿಯನ್ ಧರ್ಮಕ್ಕಾಗಲಿ, ಇಸ್ಲಾಂ ಧರ್ಮಕ್ಕಾಗಲಿ, ಪಾರ್ಸಿ ಧರ್ಮಕ್ಕೆ ಹೋಗಂಗಿಲ್ಲ. ಅವೇ ಮೂರು ಧರ್ಮಗಳು ನಮ್ಮ ಭಾರತ ದೇಶದ ಹೊರಗೆ ಹುಟ್ಟಿದ ಧರ್ಮಗಳು. ನಮ್ಮಲ್ಲಿ ಹುಟ್ಟಿದಂಥ ಧರ್ಮಗಳಪ್ಪ ಅಂದ್ರೆ ಅದು ನಾವು ವೈದಿಕ ಧರ್ಮ ಅಂತ ಹೇಳ್ತೀವಿ. ಅದಕ್ಕೆ ಈಚೆ ಕಡೆ ನಾನು ಹಿಂದೂ ಧರ್ಮ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಹಿಂದೂ ಧರ್ಮ ಇಲ್ಲ, ಅದ್ರ ಬಗ್ಗೆ ನಾನು ಮಾಡ್ತೀವಿ. ಹಿಂದೂ ಧರ್ಮ ಅಲ್ಲನೇ ಅಲ್ಲ, ವೈದಿಕ ಧರ್ಮ ಅಂತ ಹೇಳ್ತೀವಿ. ಒಂದು ಸನಾತನ ಧರ್ಮ ಅಂತ ಹೇಳ್ತೀವಿ. ಈ ಸನಾತನ ಧರ್ಮ ಈ ಭಾಗದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಭಾಳ ಹಿಂದಿನಿಂದ ಬಂದಿದೆ ಅಂತ ಎಲ್ಲರೂ ಒಪ್ಕೊಂಡಿರ್ತಾರೆ. ಆದರೆ ಆ ಸನಾತನ ಧರ್ಮವನ್ನು ಧಿಕ್ಕರಿಸಿ ಆ ಸನಾತನ ಧರ್ಮದ ನೀತಿ ನಿಯಮಗಳನ್ನು ಒಪ್ಕೊಳ್ಳದೇನೆ ಅದರಿಂದ ಕೆಲವರಿಂದ ಸಿಡಿದದ್ದು ಹೊರಗೆ ಬಂದುಬಿಟ್ರು. ಆ ಹೊರಗಡೆ ಬಂದಂಥ ಧರ್ಮಗಳು ಯಾವಪ್ಪ ಅಂತಂದರೆ ಮೊಟ್ಟ ಮೊದಲು ಜೈನ ಧರ್ಮ, ಆಮೇಲೆ ಬೌದ್ಧ ಧರ್ಮ, ಆಮೇಲೆ ಲಿಂಗಾಯತ ಧರ್ಮ, ಆಮೇಲೆ ಸಿಖ್ ಧರ್ಮ. ಇವು 4 ಧರ್ಮಗಳು ಯಾವುದು ವೈದಿಕ ಧರ್ಮವನ್ನು, ಸನಾತನ ಧರ್ಮವನ್ನು ತಿರಸ್ಕರಿಸಿ ಅದರಲ್ಲಿದ್ದಂಥ ಅನೇಕ ಮೂಢನಂಬಿಕೆಗಳು, ಕಂದಾಚಾರಗಳು ಮತ್ತು ಹಿಂಸೆಗಳು ಇವುಗಳನ್ನು ಮೆಟ್ಟಿ ಅವುಗಳನ್ನು ಧಿಕ್ಕರಿಸಿ ಹೊರಗೆ ಬಂದಂಥ ಒಂದು ತಮ್ಮದೇ ಆದಂಥ ಒಂದು ವ್ಯವಸ್ಥೆಯನ್ನು ಕಲ್ಕೊಂಡು ಬಿಟ್ಟಲ್ಲ ಅವಕ್ಕೆ ಕರಿತೀವಿ ನಾವು ಅಂತಂದರೆ ಈ ಸನಾತನ ಧರ್ಮವನ್ನು ಧಿಕ್ಕರಿಸಿ ಹೊರಗೆ ಬಂದಂಥ ಧರ್ಮಗಳು ಅವು ಯಾವಪ್ಪ ಅಂತ ಹೇಳಿದ್ರೆ ನಿಮಗೆ ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಲಿಂಗಾಯತ ಧರ್ಮ ಮತ್ತು ಸಿಖ್ ಧರ್ಮ ಅಂತ. ಇವು ಯಾಕೆ ಹೊರಗೆ ಬಂದು ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಬಹಳಷ್ಟು ಮೂಢನಂಬಿಕೆಗಳಿದ್ದು, ಬಹಳಷ್ಟು ಕಂದಾಚಾರಗಳಿದ್ದು, ಬಹಳಷ್ಟು ಇರೋದಲ್ಲ ಹಿಂಸೆಗಳಿತ್ತು. ಆಮೇಲೆ ಹೆಣ್ಮಕ್ಳಿಗಂತಲೇ ಆಸ್ಪದನೆ ಇರಲಿಲ್ಲ. ಹೆಣ್ಮಕ್ಳಲ್ಲಿ ಮನುಷ್ಯತ್ವ ಅಂತ ಕನ್ಸಿಡರ್ ಮಾಡ್ತಿದ್ದೇ ಇಲ್ಲ ಯಾವುದರಲ್ಲಿ ವೈದಿಕ ಧರ್ಮದಲ್ಲಿ. ಅದಕ್ಕಾಗಿ ಇವೆಲ್ಲಗಳನ್ನು ತಿರಸ್ಕರಿಸಿ ಹೊರಗೆ ಬಂದಂಥ ಧರ್ಮಗಳು. ಈ 4 ಧರ್ಮಗಳಲ್ಲಿ ಯಾವುದು
ಜೈನ ಧರ್ಮ, ಬೌದ್ಧ ಧರ್ಮ, ಲಿಂಗಾಯತ ಧರ್ಮ, ಮತ್ತೊಂದು ಸಿಖ್ ಧರ್ಮ. ಈ 4 ಧರ್ಮದಲ್ಲಿ 3 ನಿರೀಶ್ವರವಾದಿಗಳಲ್ಲ. ನಿರೀಶ್ವರವಾದಿಗಳಂದರೆ ದೇವರನ್ನು ನಂಬುವಂಥ ಧರ್ಮಗಳಲ್ಲ. ಯಾವ ಜೈನ ಧರ್ಮ ದೇವರನ್ನು ನಂಬಂಗಿಲ್ಲ, ಬೌದ್ಧ ಧರ್ಮ ಜೈನ ಧರ್ಮ ನಂಬಂಗಿಲ್ಲ, ಸಿಖ್ ಧರ್ಮ ಸಹಿತ ದೇವರನ್ನು ನಂಬೋದಿಲ್ಲ. ಅವು ನಿರೀಶ್ವರವಾದಿಗಳು ಅಂತ ಕರಿತೀವಿ. ನಾಸ್ತಿಕವಾದಿಗಳಂತ ಕಂಪ್ಲೀಟ್ ಹೇಳೋಕ್ಕಾಗಂಗಿಲ್ಲ. ಯಾಕಂದ್ರೆ ನಾಸ್ತಿಕ ಅಂತಂದ್ರೆ ಕಂಪ್ಲೀಟ್ ಅಲಗಳಿಬೇಕಾಗ್ತದೆ. ಉದಾಹರಣೆಗೆ ಚಾರ್ವಾಕ ಧರ್ಮ ಅಂತ ಒಂದು ಬರ್ತದೆ, ನಾಸ್ತಿಕ ಧರ್ಮ. ಚಾರ್ವಾಕ ಧರ್ಮ ಏನು ಹೇಳ್ತಪ್ಪ ಅಂತಂದ್ರೆ ಅಲ್ಲಿ ದೇವರನ್ನು ಒಪ್ಕೊಳ್ಳಲ್ಲ, ಆತ್ಮನ ಒಪ್ಕೊಳ್ಳೋದು, ಬದುಕನ್ನು ಒಪ್ಕೊಂಡಿರ್ತಾರೆ. ಏನಾದ್ರೆ ಕಳ್ತನ ಮಾಡಿದ ತುಪ್ಪ ತಿನ್ನು ಅಂತ ಹೇಳ್ಕೊಂಡು, ಹಿಂಸೆ ಮಾಡಿದ ತುಪ್ಪ ತಿನ್ನು ಬದುಕು ಆರಾಮಾಗಿರೋ. ನಿನ್ನ ವೈಯಕ್ತಿಕ ಆಗಿ ಅಲ್ಲಿ ಏನಂತ ಸ್ವೇಚ್ಛಾಚಾರಕ್ಕೆ ಆಸ್ಪತ್ರೆ ಕೊಡ್ತಿದ್ದಾರೆ. ಅಂದರೆ ನಿನ್ನ ವೈಯಕ್ತಿಕ ಬದುಕನ್ನು ಮಾತ್ರ ಚೆನ್ನಾಗಿಟ್ಕೋಬೇಕು. ಏನಾರು ಮಾಡು, ಹಿಂಸೆಯಾರ ಮಾಡು, ಕಳ್ತನಾರ ಮಾಡು, ಸುಳ್ಳಾರ ಮಾಡು, ಕೊಲೆಯಾರ ಮಾಡು, ಕಡಕ ಏನಾರು ಮಾಡು, ನೀನು ಮಾತ್ರ ಭಾಳ ಚೆನ್ನಾಗಿರ್ಬೇಕು ಅಂತಂದ್ರೆ ಅದು ಚಾರ್ವಾಕ ಧರ್ಮ ಅಂತ ಹೇಳ್ತೀವಿ. ಅದು ಧರ್ಮ. ಅದು ಅಲ್ಲಿ ಅಂತ ಏನಾಗ್ತದೆ, ಸ್ವೇಚ್ಛಾಚಾರಕ್ಕೆ ಮತ್ತೊಂದು ದಯ ಅನ್ನೋದು ಕಲ್ಪನೆ ಇಲ್ಲ. ಅಲ್ಲಿ ಅನುಕರಣೆ ಅನುಕಂಪ ಇಲ್ಲ. ಅದಕ್ಕೆ ಅದು ಧರ್ಮನೇ ಅಲ್ಲ ಅಂತ ಹೇಳ್ತೀವಿ. ಆದರೂ ಅದು ಹುಟ್ಟಿದೆ ಚಾರ್ವಾಕ ಧರ್ಮ ಅಂತ. ಈಗ ನಿರೀಶ್ವರ ಧರ್ಮಗಳು ಬರ್ತಾವಲ್ಲ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಮತ್ತು ಸಿಖ್ ಧರ್ಮ. ಈಗ ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ ನಿರೀಶ್ವರವಾದಿಗಳು ಸಹಿತ ಅಲ್ಲಿ ಕೆಲವು ನೀತಿ ನಿಯಮಗಳಿದ, ಕೆಲವು ಮೌಲ್ಯಗಳಿದ. ಆ ಮೌಲ್ಯಗಳಿಗಾಗಿ ಅವಕ್ಕೆ ಸ್ವೇಚ್ಛಾಚಾರಕ್ಕೆ ಹೋಗಿಲ್ಲ, ಅವಕ್ಕೆ ಸ್ವೇಚ್ಛಾಚಾರಕ್ಕೆ ಹೋಗಿಲ್ಲ. ಅಲ್ಲಿ ಅಹಿಂಸೆ ಇದೆ, ದಯ ಇದೆ, ಅನುಕಂಪ ಇದೆ, ಕರುಣೆ ಇದೆ. ಇದರಲ್ಲಿ ಈ ಎಲ್ಲ ಧರ್ಮಗಳಲ್ಲಿ ಇನ್ನೊಂದು ನಾವು ಈಗ ಇತ್ತೀಚೆ ಕಡೆ ಒಂದು ದೊಡ್ಡ ಕೂಗು ಹೇಳ್ತಾ ಇದೆ, ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮವನ್ನು ಮಾನ್ಯತೆ ಕೊಡಬೇಕು ಅಂತ. ಇದಕ್ಕೆ ಬಹಳಷ್ಟು ಏನದಲ್ಲ ಅಪೋಸಿಷನ್ ಬರ್ತಾ ಇದೆ. ಬಹಳಷ್ಟು ಇದಕ್ಕೆ ಏನದಲ್ಲ ಭಾಳ ಏನಂತ ಹೇಳ್ಬೋದು, ಒತ್ತಡ ಬಂದರೂ ಸಹಿತ ಅದು ಮಾಡಿಬಿಡಬಾರ್ದು ಅಂತಂದು ಒಂದು ಪಂಗಡಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಯಾಕೆ ಮಾಡ್ತಾ ಇದೆ? ಯಾಕೆ ಬೌದ್ಧ ಧರ್ಮಕ್ಕೆ, ಜೈನ ಧರ್ಮಕ್ಕೆ ಮತ್ತು ಈ ಸಿಖ್ ಧರ್ಮಕ್ಕೆ ಇಷ್ಟು ಪ್ರತಿರೋಧ ಆಗಿಲ್ಲ? ಆದರೆ ಲಿಂಗಾಯತ ಧರ್ಮಕ್ಕೆ ಮಾತ್ರ ಪ್ರತಿರೋಧ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಅವರಲ್ಲಿ ನೋವಿದೆ, ಅವರಲ್ಲಿ ಸಿಟ್ಟಿದೆ. ಯಾರು ಸಿಕ್ಕ ವೈದಿಕರಲ್ಲಿ ಸಿಟ್ಟಿದೆ. ಯಾಕೆ ಸಿಟ್ಟಿದೆ ಅಂತಂದರೆ ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ ಆ ವೈದಿಕ ಧರ್ಮವನ್ನು ತಿರಸ್ಕರಿಸಿ ಸುಮ್ಮನೆ ಮೌನವಾಗಿ ಹೊರಗೆ ಬಂದು ತಮ್ಮದೇ ಆದಂಥ ಸಿದ್ಧಾಂತ ಕೊಟ್ಟು ಅವ್ರಿಗೇನು ಹೇಳಕ್ಕೆ ಹೋಗಲಿಲ್ಲ. ಅವರಿದ್ದಂಥ ಲೋಪಗಳನ್ನು, ಅವರಿಗಿದ್ದಂಥ ಕುಂದುಕೊರತೆಗಳನ್ನು, ಅವರಿಗಿದ್ದಂಥ ಅಮಾನವೀಯ ಮೌಲ್ಯಗಳ ಬಗ್ಗೆ ಏನು ಮಾತಾಡಕ್ಕೆ ಹೋಗಿಲ್ಲ. ಅವರು ಬ್ಯಾಗಪ್ಪ ಸಮ ನಿಮ್ಗೆ ಸಾಕು, ನಾವು ಹೊರಗೆ ಬಂದುಬಿಡ್ತೀವಿ ಅಂತ ಹೊರಗೆ ಬಂದರು. ತಮ್ಮದೇ ಆದಂಥ ಸಿದ್ಧಾಂತ ಕೊಟ್ಟರು, ತಮ್ಮದೇ ಆದಂಥ ಒಂದು ಧರ್ಮ ಕೊಟ್ಟರು. ಇದಕ್ಕಾಗಿ ಅವರ ಒಂದು ಧರ್ಮ ಆಗ್ಬಿಡ್ತು. ಆದರೆ ಲಿಂಗಾಯತ ಧರ್ಮದಲ್ಲಿ ಹಾಗಾಗಲಿಲ್ಲ. ಅಲ್ಲಿದ್ದಂಥ ನೀತಿ ನಿಯಮಗಳನ್ನ, ಅಮಾನವೀಯ ಮೌಲ್ಯಗಳನ್ನು ಮತ್ತು ಆ ಹಿಂಸೆಗಳನ್ನು ಮತ್ತು ಎಲ್ಲರ ದೊಡ್ಡ ಸಂಪ್ರದಾಯ ಅಂತ ಹೇಳ್ಬೇಕು. ಅಂಥ ಸಂಪ್ರದಾಯಗಳನ್ನು ಬಹಳ ತೀಕ್ಷ್ಣವಾಗಿ ತಿರಸ್ಕರಿಸಿದವರು ಯಾರು? ಬಸವಾದಿ ಪ್ರಮುಖರು. ಏನೇ ಹೇಳಿದ್ರು, ವೇದಕ್ಕೆ ಹೊರೆ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳ ನಿಕ್ಕುವೆ, ತರ್ಕದ ಬಾಣು ಬೆನ್ನತ್ತುವೆ ಅನ್ನೋ ಮಾತನ್ನು ಬರಬೇಕಾಯ್ತಂದ್ರೆ ಇಂಥವೆಲ್ಲ ಇವೆಲ್ಲ ತೌಳು ಕೊಟ್ಟು ಪ್ರಾಣಿಗಳು ಅನ್ನೋ ಶಬ್ದಗಳು ಬರ್ತದೆ. ಪುರಾಣದ ಪುಂಡರಗೋಷ್ಠಿ ಅಂತ ಬರ್ತದೆ. ಇಂಥ ಶಬ್ದಗಳು ಬಯಸ ಸ್ವಲ್ಪ ಅವ್ರಿಗೆ ಏನದಲ್ಲ ಸಿಟ್ಟಿದೆ. ಲಿಂಗಾಯತ ಧರ್ಮಕ್ಕೆ ಯಾಕೆ ಅಪೋಸ್ ಮಾಡ್ತಾರೆ ಅಂದ್ರೆ ಆ ಸನಾತನಿಗಳಿಗೆ, ಆ ಇವರಲ್ಲಿ ಏನದಲ್ಲ ಒಂದು ಒಳಗೆ ಸಿಟ್ಟದ ಇವರು ನಮ್ಗೆ ಬೈತಾರ ಅಂತ. ಯಾಕೆ ಬೈಲೇಬೇಕಾಗ್ತದೆ? ಯಾಕೆ ಬೈಬೇಕಂದ್ರೆ ಬೇಕಂತ ಬೈಯೋದಲ್ಲ, ಅವ್ರಿಗೆ ಮಾಡುವಂಥ ಆಚರಣೆಗಳನ್ನು ನೋಡಿಕೊಂಡು, ಅವ್ರಿಗೆ ಇದ್ದಂಥ ವಿಚಾರಗಳನ್ನ ನೋಡಿಕೊಂಡು ಕೆಲವು ಟೈಮ್ನಾಗ ಕಠೋರವಾಗಿ ಹೇಳಬೇಕಾಗ್ತದೆ. ನಾವು ನಮ್ಮ ಮಕ್ಕಳಿಗೆ ಎಷ್ಟೇ ಪ್ರೀತಿ ಮಾಡಿ ಕೇಳ್ತಪ್ಪ ಬೈತೀವಿ. ಯಾಕೆ ಬೈತೀವಿ? ಶಿಕ್ಷೆ ಕೊಟ್ಟಾಗ ಅವು ಸೀದಾ ಆಗ್ತಾವಂತ. ಹಾಗಾಗಿ ಆ ಧರ್ಮದಲ್ಲಿದ್ದಂಥ ಕೆಲವು ವಿಚಾರಗಳನ್ನು, ಕೆಲವು ನ್ಯೂನತೆಗಳನ್ನು, ತಪ್ಪುಗಳನ್ನು ಸರಿಪಡಿಸಬೇಕಾಗಿರ್ತದೆ. ಕೆಲವು ಮಾತುಗಳನ್ನು ಆಡಬೇಕಾಗ್ತದೆ. ಅದು ಅವ್ರಿಗೆ ಭಾಷೆ ಹಿಂಸೆ ಇರ್ತದೆ, ಇವರೆಲ್ಲ ಹೀಗೆ ಮಾತಾಡಿದ್ರಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಸರಳ ಮುಖ್ಯವಾದಂಥದ್ದು ಏನಪ್ಪ ಅಂದ್ರೆ ಯಾವುದೂ ಸರಳವಾಗಿ ಒಪ್ಕೊಳ್ಳೋದಲ್ಲ. ಅವರು ಮಟ್ಟದಲ್ಲಿ ಪ್ರಶ್ನೆ ಹಾಕ್ತಾರೆ, ಯಾವುದೇ ವಿಚಾರ ಪ್ರಶ್ನೆ ಹಾಕ್ತಾರೆ. ಪ್ರಶ್ನೆ ಕರೆದ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಮಾಡಿದ್ರೆ ಅದಕ್ಕೂ ಒಪ್ಪಿಲ್ಲ ತಿರಸ್ಕಾರ ಮಾಡ್ತಾರೆ. ಪ್ರಶ್ನೆ, ಪ್ರತಿಭಟನೆ, ತಿರಸ್ಕಾರ ಮಾಡಿ ಒಟ್ಟಿಗೆ ಅದಕ್ಕೊಂದು ಸೊಲ್ಯೂಷನ್ ಕೊಡ್ತಾರೆ. ಅದಕ್ಕೊಂದು ವ್ಯವಸ್ಥಿತವಾದಂಥ ಆನ್ಸರ್ ಅಂತ ಹೇಳ್ತೀವಿ ನಾವು, ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ ಯಾವುದೇ ರೀತಿ. ಹಾಗಾಗಿ ಇದು ಲಿಂಗಾಯತ ಧರ್ಮಕ್ಕೆ ಯಾಕೆ ಫಸ್ಟ್ ಪ್ರತಿರೋಧ ಅದ ಅಂತಂದರೆ ಇವೆಲ್ಲ ಕಾರಣಗಳಿದೆ. ಇನ್ನೊಂದು, ಕೆಲವು ಧರ್ಮಗಳ ಆಚಾರ ಪ್ರಧಾನವಾದ ಧರ್ಮಗಳಿದೆ, ಕೆಲವು ಧರ್ಮಗಳಲ್ಲಿ ವಿಚಾರ ಪ್ರಧಾನವಾದ ಧರ್ಮಗಳಿದೆ. ಈ ಲಿಂಗಾಯತ ಧರ್ಮ ಆಚಾರ ಮತ್ತು ವಿಚಾರಗಳನ್ನು ಸಮನ್ವಯ ಮಾಡಿಕೊಂಡು, ಇಲ್ಲಿ ಆಚಾರನೂ ಪ್ರಮುಖವಲ್ಲ, ವಿಚಾರನೂ ಪ್ರಮುಖವಲ್ಲ, ಎಲ್ಲವನ್ನು ಸಮನ್ವಯ ಮಾಡಿಕೊಂಡು ಆಚರಿಸಬೇಕನ್ನೋಂಥ ನಮ್ಮದು ಲಿಂಗಾಯತ ಧರ್ಮ. ಭಾಳ ಲಿಂಗಾಯತ ಧರ್ಮದ ವಿಚಾರಿಸಬೇಕಂತ ಹೇಳ್ಬೇಕಾಯ್ತಂದ್ರೆ ಯಾವ ಧರ್ಮಕ್ಕೆ ಒಂದು ತಾತ್ವಿಕ ಸಿದ್ಧಾಂತ ಅಂತ ಇರ್ತದಲ್ಲ, ಆ ತಾತ್ವಿಕ ಸಿದ್ಧಾಂತಕ್ಕೂ ಧರ್ಮದ ಆಚರಣೆಗೆ ಸಂಬಂಧ ಇಲ್ಲ ಲಿಂಗಾಯತ ಧರ್ಮದಲ್ಲಿ. ಆದರೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ತಾತ್ವಿಕ ಸಿದ್ಧಾಂತಕ್ಕೆ ಆಚರಣೆಗೆ ಭಾಳ ಒಂದಕ್ಕೊಂದರದಲ್ಲ ಸಮನ್ವಯತೆ ಸಾಧಿಸ್ಕೊಂಡ್ಬಿಟ್ಟಿದೆ. ಅದಕ್ಕೆ ನಾವು ಹೇಳ್ತೀವಪ್ಪ ಅಂದ್ರೆ ತತ್ವದ ಆಚರಣೆ ಭಾಳ ಪ್ರಮುಖ ಇಲ್ಲಿ ನಮ್ಮಲ್ಲಿ. ತಾತ್ವಿಕ ಆಚರಣೆ ಯಾವುದು ಉದ್ದೇಶ ನಮ್ಮದ ಲಿಂಗಾಂಗ ಸಾಮರಸ್ಯ ಅಂತ ಹೇಳ್ತೀವಿ.
ನಮ್ಮ ಧರ್ಮ ಸಿದ್ಧಾಂತದ ಮುಖ್ಯ ಗುರಿ ಅಂತ ಲಿಂಗಾಂಗ ಸಾಮರಸ್ಯ. ಲಿಂಗಾಂಗ ಸಾಮರಸ್ಯ ಅಂದರೆ ಅಂಗಲಿಂಗ ಒಂದಾಗುವುದು. ಅದಕ್ಕೆಲ್ಲ ನಾನು ಮತ್ತೆ ವಿಶೇಷಣೆ ಕೊಡಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಾನು ಮೊದಲೇ ಅನುಭವದ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗಿದೆ. ಅಂಗಲಿಂಗ ಕೊಡೋದಕ್ಕೆ ಇಲ್ಲಿ ದೇವರು ಹೊರಗಡೆ ಇಲ್ಲ, ದೇವರುಗಳು ಹೊರಗಡೆ ಇಲ್ಲ, ದೇವರು ನನ್ನಲ್ಲಿದ್ದಾನೆ. ಆದರೆ ಆ ನನ್ನಲ್ಲಿದ್ದ ದೇವರನ್ನು ನಾವು ಮರೆತು ಬಿಡ್ತೀವಿ, ಎಲ್ಲೋ ಹೋಗ್ತೀವಿ, ಗುಡಿ ಗುಂಡಾರಿಗೆ ಹೋಗ್ತೀವಿ, ಎಲ್ಲೋ ಮಠ ಮನೆಗೆ ಹೋಗ್ತೀವಿ. ಅದು ಹೆಂಗಾಗಿದೆಯಪ್ಪ ಅಂತಂದ್ರೆ ಬೆಣ್ಣೆ ಮನೆ ಇಟ್ಕೊಂಡು ತುಪ್ಪಕ್ಕೆಲ್ಲ ಮನೆಗೆ ಬಿಟ್ಟು ತಿರುಗಾಡೋ ಅಂತ ಒಂದು ಪರಿಸ್ಥಿತಿ ನಮ್ಮಲ್ಲಿ ಆಗಿದೆ. ಅದಕ್ಕಾಗಿ ನಮ್ಮಲ್ಲಿ ಏನದಲ್ಲ ಧರ್ಮ ಸಿದ್ಧಾಂತ ಅಂತ ಹೇಳ್ತೀವಿ, ತಾತ್ವಿಕ ಸಿದ್ಧಾಂತವನ್ನು ಆಚರಣೆ ತರುವಂಥ ಮಾರ್ಗ ಬರೆಯಲು ಓದೋದಲ್ಲ, ತಿಳ್ಕೊಳ್ಳೋದಲ್ಲ, ಅದನ್ನು ಅನುಕರಣೆ ಮಾಡಬೇಕು, ಆಚರಣೆ ಮಾಡಬೇಕು. ಅದಕ್ಕಾಗತ್ತ ತತ್ವವೇ ನೀನಾಗುವ ಧರ್ಮ ಇದೆ, ತತ್ವವೇ ನೀನಾಗುವ ಧರ್ಮ ಅನ್ನೋ ತತ್ವ ಅಂದರೆ ಏನು ಅಂತ ಹೇಳ್ಬೇಕು. ತತ್ವವೇ ನೀನಾಗುವ ಧರ್ಮ, ತತ್ವ ಅಂದರೆ ಏನು ಅಂತ ಪ್ರಶ್ನೆ ಬಂದಾಗ ತತ್ವ ಅಂದರೆ ಏನಂತ ಹೇಳ್ತೀವಪ್ಪ ಅಂದ್ರೆ ನೀನು ಆ ಪರಮಾತ್ಮನ ಅಂಶ ಅಂತ ತಿಳಿ ಹೇಳುವುದು, ಅದಕ್ಕೆ ನಾವು ತತ್ವ ಅಂತ ಹೇಳ್ತೀವಿ. ನೀನು ಆ ಪರಸ್ಪರ ವಸ್ತುವಿನ ಭಾಗ, ನೀನು ಆ ಪರಸ್ಪರ ವಸ್ತು ಆಗಿದ್ದಿ, ಇದನ್ನು ಹೇಳುವಂಥ ಜ್ಞಾನ ಸಾಧನೆಗಳಿಗೆ ತತ್ವ ಅಂತ ಹೇಳ್ತೀವಿ. ಇದನ್ನು ಹೇಳುವಂಥ ಜ್ಞಾನ ಸಾಧನೆಗೆ ತತ್ವ ಅಂತ ಹೇಳ್ತೀವಿ. ಅದಕ್ಕಾಗಿ ತತ್ವವೇ ತಾನಾಗುವುದು ಅಂತ ಹೇಳ್ತೀವಿ. ತತ್ವವೇ ತಾನಾಗುವುದು ಅಂತಂದ್ರೆ ಅರ್ಥ ಏನಂತಂದ್ರೆ ಯಾವುದನ್ನು ಹೇಳ್ತೀವಿ ಅದನ್ನು ಆಗಬೇಕು. ಅದಕ್ಕೆ ತತ್ವವೇ ತಾನ ಲಿಂಗಾಂಗ ಸಾಮರಸ್ಯಕ್ಕೂ ತತ್ವ ತಾನ. ಯಾಕಂದ್ರೆ ಲಿಂಗಾಯತ ಧರ್ಮದ ಸಿದ್ಧಾಂತ ಏನಿದೆ, ತತ್ವ ಏನಿದೆಪ್ಪ ಅಂತಂದ್ರೆ ಇದು ಲಿಂಗಾಂಗ ಸಾಮರಸ್ಯ ಆಗೋದು. ಲಿಂಗಾಯತ ಧರ್ಮದ ಒಂದು ತತ್ವ ಸಿದ್ಧಾಂತ ಲಿಂಗಾಂಗ ಸಾಮರಸ್ಯ ಆಗೋದು, ಅದೇ ತತ್ವ ಅಂತ ಹೇಳ್ತೀವಿ. ತತ್ವ ತಾನಾಗುವುದು ಇಲ್ಲಿನ ನಾವು ಇಲ್ಲಿ ಲಿಂಗಾಯತ ಧರ್ಮದ ಆಚರಣೆ. ತತ್ವ ತಾನ ನಂಬರಿದ 3 ತತ್ವಗಳಿದ್ದಾವೆ. ಅದಕ್ಕೆ ತತ್ವತ್ರಯಗಳು ಅಂತ ಕರಿತೀವಿ. ಅವಕ್ಕೇನು ಕರಿತೀವಿ ನಾವು? ತತ್ವತ್ರಯಗಳು. ಒಂದು ಅಷ್ಟಾವರಣ ಅಂತ ಹೇಳ್ತೀವಿ, ಮತ್ತೊಂದು ಪಂಚಾಚಾರ ಅಂತ ಹೇಳ್ತೀವಿ, ಮತ್ತೊಂದು ಷಟಸ್ಥಲ ಅಂತ ಹೇಳ್ತೀವಿ. ಈ ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಷಟಸ್ಥಲವೇ ಆತ್ಮ ಅಂತ ಹೇಳ್ತೀವಿ. ನೆನಪಿಟ್ಕೋಬೇಕು. ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಷಟಸ್ಥಲವೇ ಆತ್ಮ ಅಂತ. ಯಾಕೆ ಇವಕ್ಕೆ ಅಂಗ ಅಂದರು, ಪ್ರಾಣ ಅಂದರು, ಮತ್ತು ಇದಕ್ಕೆ ಆತ್ಮ ಅಂದರು? ಅಷ್ಟಾವರಣಕ್ಕೆ ಯಾಕೆ ಅಂಗ ಅಂತ ಕರೀತಾರೆ, ಪಂಚಾಚಾರಕ್ಕೆ ಪ್ರಾಣ ಅಂತ ಕರೀತಾರೆ, ಷಟಸ್ಥಲಕ್ಕೆ ಯಾಕೆ ಆತ್ಮ ಅಂತ ಕರೀತಾರೆ? ಇದನ್ನು ಹೇಳೋಕ್ಕಿಂತ ಪೂರ್ವದಲ್ಲಿ ಈ ಸೃಷ್ಟಿಕರ್ತ ಆ ಪರಸ್ಪರ ವಸ್ತು ಬಯಲು ಅಥವಾ ಅದನ್ನು ನಿರಾಕರವಾದಂಥ ವಸ್ತು ತನ್ನ ಲೀಲೆಗಾಗಿ ಹೇಳಿದ ಅಂಗ ಲಿಂಗ ಆಯಿತು, ಜೀವಾತ್ಮ ಹುಟ್ಟುತ್ತೆ. ಈ ಜೀವ ಬದುಕಬೇಕಾಯ್ತು ಅಂದ್ರೆ ಜಗತ್ತು ಬೇಕಲ್ಲ, ಬರೀ ಜೀವ ಹುಟ್ಟೋದಲ್ಲ, ಜಗತ್ತು ಬೇಕು. ಜಗತ್ತನ್ನು ಗೊತ್ತಿ ಸೃಷ್ಟಿ ಅಂತ ಹೇಳ್ತೀವಿ. ಸೃಷ್ಟಿಯಲ್ಲಿ ಜಗತ್ತಿದಂತೆ ನಾವು ಬದುಕ್ತೀವಿ. ಯಾಕಂದರೆ ಇದಕ್ಕೆ ಪಂಚಮಹಾಭೂತಗಳ ಅವಶ್ಯಕತೆ ಭಾಳ ಇದೆ. ಪಂಚಮಹಾಭೂತಗಳ ಅವಶ್ಯಕತೆ ನೀರು ಬೇಕು, ಆಹಾರ ಬೇಕು, ಗಾಳಿ ಬೇಕು, ಎಲ್ಲ ಬೇಕಲ್ಲ, ಬೇಕು, ಬಟ್ಟೆ ಬೇಕು, ಬರೀಬೇಕೆಲ್ಲ, ಎಲ್ಲ ನಮ್ಮ ಸಂಸಾರಕ್ಕೆ ಎಲ್ಲ ಬೇಕಿದ್ರೆ ಜಲ್ದಿ ಸಿಗ್ತದೆ ನಮ್ಗೆ ಈ ಸೃಷ್ಟಿಯಲ್ಲಿ ಸಿಗ್ತದೆ. ಅದಕ್ಕೆ ಈ ಜೀವಿ ಬದುಕಿಸ್ಬೇಕಾಗಿತ್ತಪ್ಪ ಅಂದ್ರೆ ಸೃಷ್ಟಿ ರಚನೆ ಭಾಳ ಮುಖ್ಯ. ಸೃಷ್ಟಿ ಇಲ್ಲ ನೆಲ ಜಲ ಇಲ್ಲ ಅಂದರೆ ಬದುಕಿಲ್ಲ, ನೆಲ ಜಲ ಇಲ್ಲ ಬದುಕಿಲ್ಲ. ಅದಕ್ಕಾಗಿ ಜೀವ ಜಗತ್ತು ಜಗದೀಶ ಅಂತ ಹೇಳ್ತೀವಿ. ಜೀವ ಜಗತ್ತು ಜಗದೀಶ ಒಂದಕ್ಕೊಂದು ಬಹಳ ಅನ್ಯೋನ್ಯವಾದಂಥ ಸಂಬಂಧಗಳಿದೆ. ಆ ಅನ್ಯೋನ್ಯವಾದ ಸಂಬಂಧಗಳನ್ನ ನಾವು ಆಚರಣೆ ಮಾಡ್ಕೊಳ್ತೀವಿ. ಅದಕ್ಕೆ ಜೀವಿಗೆ ಅಂತ ಕರಿತೀವಿ ಭೋಕ್ತೃ ಅಂತ ಕರಿತೀವಿ. ಜೀವಿಗೆ ಅಂತ ಕರಿತೀವಿ ನಾವು ಭೋಕ್ತೃ ಅಂತ ಕರಿತೀವಿ. ಜಗತ್ತಿಗೆ ಅಂತೀವಿ ಭೋಜ್ಯ ಅಂತ ಕರಿತೀವಿ. ಜಗತ್ತಿಗೆ ಅಂತ ಕರಿತೀವಿ ಭೋಜ್ಯ ಅಂತ ಕರಿತೀವಿ. ಆಮೇಲೆ ಜಗದೀಶಕ್ಕೆ ಅಂತ ಕರಿತೀವಿ ಪ್ರೇರಕ ಅಂತ ಕರಿತೀವಿ. ನೋಡಿ ಶಬ್ದಗಳು ಹೆಂಗೆ ಬರ್ತದೆ. ಜೀವಿ ಬದುಕಬೇಕಾಗಿತ್ತಂದ್ರೆ ಸೃಷ್ಟಿ ಬೇಕು. ಅದಕ್ಕೆ ಆ ಪರಮಾತ್ಮ ಅಥವಾ ಪರಶಿವ ಈ ಜಗತ್ತನ್ನು ಬರೀ ಜೀವಿ ಅಷ್ಟೇ ನಿರ್ಮಾಣ ಮಾಡಿಲ್ಲ, ಜೀವಿ ಬದುಕಿಗಾಗಿ ಸೃಷ್ಟಿ ನಿರ್ಮಾಣ ಮಾಡಿದ್ದಾನೆ, ಜಗತ್ತು ನಿರ್ಮಾಣ ಮಾಡಿದ್ದಾನೆ. ಯಾಕೆ ಅನ್ನ ಆಹಾರ ಬಟ್ಟಿ ಬೇಕಂತ ಹೇಳ್ತದ, ಆಶ್ರಯ ಕೆಲವೂ ಬೇಕಿದೆ. ಇದೆಲ್ಲ ಎಲ್ಲಿ ಸಿಗ್ತದೆ ಅಂದ್ರೆ ಜಗತ್ತಲ್ಲಿ ಸಿಗ್ತದ ಅಂತ, ಹೌದಲ್ಲ? ಅದ್ರ ಬಗ್ಗೆ ಜಾಸ್ತಿ ನಾವು ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ನಾನು ಹೇಳ್ತೀವಿ ಅಂದರೆ ಇವು 3 ಒಂದಕ್ಕೊಂದು ಸಂಬಂಧಗಳಿದ್ದಾವೆ. ಸಂಬಂಧ ಇದಾವಂತಂದರೆ ಜೀವಿ ಬದುಕಾಗಿ ಸೃಷ್ಟಿ ಬೇಕು. ಅದಕ್ಕೆ ಈ ಸಂಬಂಧಗಳನ್ನು ನಾವು ಸಂಬಂಧ ಅರ್ಥ ಮಾಡ್ಕೊಂಡು ಬಹಳ ಮುಖ್ಯ. ಈ ಸೃಷ್ಟಿ ರಚನೆ ಮಾಡಿದಂದ್ರೆ ಹ್ಯಾಂಗೆ ಸಿಕ್ಕಂಗೆ ಹೋಗಬೇಕಾಗಿಲ್ಲ. ನಾವು ಸೃಷ್ಟಿ ರಚನೆ ಮಾಡಬೇಕು. ರಚನೆ ಅದ ಅಂದಾಗ ಈ ಜಗತ್ತನ್ನೇ ಜೀವ ಬದುಕಬೇಕು, ದೇವ್ರು ಕೊಟ್ಟಾನ ಅನ್ಬೇಕ. ನಮ್ಮ ಮನಸ್ಸಿಗೆ ಬಂದಾಗ ಅದಕ್ಕೆ ಬಳಸ್ಬೇಕಂತ ಅಲ್ಲ, ಮನಸ್ಸಿಗೆ ಬಂದಾಗ ಬದುಕಬೇಕಂತ ಅದಕ್ಕೆ ಆ ಬಳಸ್ಕೊಳ್ಳೋಕೆ ಒಂದು ನೀತಿ ನಿಯಮಗಳದ. ಆ ಬಳಸ್ಕೊಳ್ಳೋಕ್ಕೂ ಸೇರ್ತ ಕೆಲವು ಕಟ್ಟಳೆಗಳದ. ಆ ಕಟ್ಟಳೆಯ ಮುಖಾಂತರ ನಾವು ಬದುಕಬೇಕಾಗುತ್ತೆ ಅಂತ. ಯಾವ ಕಟ್ಟಳೆ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ, ಲಿಂಗ ಭೋಗೋಪಭೋಗಿಯಾಗಿ ಬದುಕಬೇಕು. ನಾನು ಲಿಂಗ ಭೋಗೋಪಭೋಗಿಯಾಗಿ ಬದುಕಿದಾಗ ಮಾತ್ರ ನಾನು ಅದಲ್ಲ ಲಿಂಗಾಂಗ ಸಾಮರಸ್ಯ ಮಾಡೋಕ್ಕೆ ಆಗಲಿಕ್ಕೆ ಸಾಧ್ಯ ಅದ. ಲಿಂಗ ಭೋಗಿ ಆಗಬೇಕು ಅಂದ್ರೆ ಏನಪ್ಪ ಅಂದ್ರೆ ಸೃಷ್ಟಿದ್ದ ಎಲ್ಲ ವಸ್ತುಗಳನ್ನ ಸ್ವೀಕಾರ ಮಾಡಬೇಕು. ಸೃಷ್ಟಿದ್ದಂಥ ಎಲ್ಲ ವಸ್ತುಗಳನ್ನ ಸ್ವೀಕಾರ ಮಾಡಬೇಕು. ಹೆಂಗೆ ಸ್ವೀಕಾರ ಮಾಡಬೇಕು? ಮನವನ್ನಂತೆ ಅಲ್ಲ. ಲಿಂಗ ಭೋಗ ಅಂತ ಹೇಳ್ತೀವಿ. ಲಿಂಗ ಭೋಗಪ್ಪ ಅಂತಂದ್ರೆ ಏನಂತಂದರೆ, ಈ ನಮ್ಮ ಶರೀರದಲ್ಲಿ ಪಂಚ ಜ್ಞಾನೇಂದ್ರಗಳು, ಪಂಚ ಕರ್ಮೇಂದ್ರಗಳು ಅಂತ ಇದಾವೆ. ಅದ್ರಾಗ ನಾವು ಪಂಚ ಜ್ಞಾನೇಂದ್ರಗಳು ಭಾಳ ಮುಖ್ಯ. ಪಂಚ ಜ್ಞಾನಿಗೆ ಮುಖ್ಯ ಅಂತಂದ್ರೆ ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ನಾಲಿಗೆ ಇದೆ, ಚರ್ಮ ಇದೆ. ಇವಕ್ಕೇನು ಕರಿತೀವಿ ನಾವು? ಪಂಚ ಜ್ಞಾನೇಂದ್ರಗಳು. ಹೌದಿಲ್ರಿ?
ಕಣ್ಣಿಗೆ ನೋಡುವಂಥ ಜ್ಞಾನ ಇದೆ, ಕಿವಿ ಕೇಳುವಂಥ ಜ್ಞಾನ ಇದೆ, ನಾಲಿಗೆ ರುಚಿ ನೋಡುವಂಥ ಜ್ಞಾನ ಇದೆ, ಮೂಗಿಗೆ ವಾಸನೆ ನೋಡುವಂಥ ಜ್ಞಾನ ಇದೆ, ಚರ್ಮಕ್ಕೆ ಸ್ಪರ್ಶ ಜ್ಞಾನ ಇದೆ. ಹೌದಾ ಇಲ್ಲಿ? ಇದಕ್ಕೆ ಏನು ಕರಿತೀವಿ? ಪಂಚೇಂದ್ರಿಯಗಳು ಅಂತ ಕರಿತೀವಿ. ಈ ಪಂಚೇಂದ್ರಿಯಗಳಿಗೆ ಪಂಚ ಆಹಾರಗಳಿದಾವೆ. ಯಾವಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಅಂತ. ಪಂಚೇಂದ್ರಿಯ ಆಹಾರ ನಮಗೆ ಹೊಟ್ಟೆಗೆ ಆಹಾರ ಬೇಕಲ್ಲ, ಆಗ ಈ ಪಂಚೇಂದ್ರಿಯಗಳಿಗೆ ಸಹಿತ ಆಹಾರಗಳಿದಾವೆ. ಯಾವ ಆಹಾರ? 5 ಆಹಾರಗಳಿವೆ. ಅವು ಕೇಳ್ತವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ. ಹೌದಲ್ರಿ? ಶಬ್ದ ಯಾವ್ದು ಬೇಕು? ಕಿವಿಗೆ ಬೇಕು. ಶಬ್ದ ಯಾವ್ದು ಬೇಕು? ಕಿವಿಗೆ ಬೇಕು. ಸ್ಪರ್ಶ ಯಾವ್ದು ಬೇಕು? ಚರ್ಮಿಗೆ ಬೇಕು. ಹೌದಾ? ರುಚಿ ಯಾವ್ದು ಬೇಕು? ನಾಲಿಗೆಗೆ ಬೇಕು. ಆಮೇಲೆ ವಾಸನೆ ಯಾವ್ದು ಬೇಕು? ಕಣ್ಣಿಗೆ ಬೇಕು. ದೃಶ್ಯ ಯಾವ್ದು ಬೇಕು? ವಾಸನೆ ಯಾವ್ದು ಬೇಕು? ಮೂಗಿಗೆ ಬೇಕು. ದೃಶ್ಯ ಯಾವ್ದು ಬೇಕು? ಕಣ್ಣಿಗೆ ಬೇಕು. ಹೌದಲ್ಲ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು 5 ಪಂಚೇಂದ್ರಿಯಗಳಿಗೆ ಆಹಾರ ಅಂತ ಹೇಳ್ತೀವಿ. ಹೌದಲ್ಲ? ಇವು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ನಾವು ಸ್ವೇಚ್ಛಾಚಾರ ಮುಖಾಂತರ ಬಳಸಿದಾಗ ನಾವು ಮನುಷ್ಯರಾಗಲ್ಲ, ರಾಕ್ಷಸರಾಗ್ತೀವಿ. ತಿಳಿತಾನೆ? ಇವ್ಕೆ ಹ್ಯಾಂಗೆ ಹೋಗಿಸ್ಬೇಕಪ್ಪ ಅಂದ್ರೆ ಲಿಂಗ ಭೋಗಪ್ಪ ಭೋಗಿಯಾಗಿ. ನೀವು ಅದಕ್ಕೆ ಬೇಕಾದಷ್ಟು ವಚನ ಇದೆ. ವಚನ ನಾನು ಕೊಟ್ಟಂಗೆ ಕಾಳಕ್ಕೆ ಯಾಕಂದ್ರೆ ನಾನು 45-40 ನಿಮಿಷ ಮಾತಾಡಬೇಕಾಗಿದೆ. ಅದು ಹ್ಯಾಂಗೆ ಬಳಸ್ಬೇಕಪ್ಪ ಅಂದ್ರೆ ಪ್ರತಿಯೊಂದು ಇಂದ್ರಿಯಗಳಲ್ಲಿ ನಾವು ಲಿಂಗವನ್ನು ಸ್ಥಾಪನೆ ಮಾಡಬೇಕು. ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಪ್ರಸಾದ ಲಿಂಗ ಅಂತ ಇರ್ತಾವಲ್ಲ, ಲಿಂಗಕ್ಕೆ ಪ್ರಸಾದ ರೂಪವಾಗಿ ಹೋಗ್ಬೇಕು. ಪ್ರಸಾದ ರೂಪವಾಗಿ ಹೋಗಬೇಕು ಅಂದರೆ ಅರ್ಥ ಆಗ್ತದೆ ನಿಮಗೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಸಿಂಪಲ್ ಆಗ್ತದೆ. ಈಗ ಮನುಷ್ಯರಿಗೆ ಗಂಡು ಹೆಣ್ಣು ಸಂಬಂಧಗಳು ಬಹಳ ಅವಶ್ಯಕತೆ. ಅದಲ್ಲೇ ಈ ಜಗತ್ತನ್ನು ನಾವು ಮುಂದುವರಿಸಬೇಕಾದ್ರೆ ಗಂಡು ಹೆಣ್ಣಿನ ಸಂಬಂಧ ಬಹಳ ಅವಶ್ಯಕತೆ. ಅದರಲ್ಲಿ ಸಾತ್ವಿಕವಾದ ದಾಂಪತ್ಯ ಜೀವನ ಮುಖ್ಯನೋ ಅಥವಾ ವೇಷಾಚಾರ ಮುಖ್ಯನೋ ಅಂತ ಬಂದಾಗ ಸಾತ್ವಿಕ. ಅದಕ್ಕೆ ಹೇಳ್ತಾನೆ, ಭಕ್ತನ ಮನ ಒಂದು ಹೆಣ್ಣಿನಾಗಲೇ ಕೂಡಿ ವಿವಾಹವಾಗುವುದು. ನಿನ್ನ ಮನಸ್ಸು ಹೆಣ್ಣಾಗೈತಪ್ಪ ಅಂದ್ರೆ ಆಕೆ ಸಂಗಡ ಮದುವೆ ಆಗಪ್ಪ. ಅದಕ್ಕೆ ಬೇರೆ ರೀತಿಯಿಂದ ಹೋಗ್ಬೇಡ, ನೀನು ಬೇರೆ ರೀತಿ ಹೋಗ್ಬೇಡ ಅಂತ. ಅಂದರೆ ಇದಕ್ಕೆ ಅಂತ ಲಿಂಗ ಭೋಗ ಭೋಗಿ ಅಂತ ಹೇಳ್ತೇವೆ. ಅಂದರೆ ಈ ವಸ್ತುಗಳನ್ನು ನಾವು ಬಳಸಬೇಕಾಗಿತ್ತು ಅಂದ್ರೆ ಪ್ರಸಾದ ಸ್ವರೂಪವಾಗಿ ಬಳಸ್ಕೋಬೇಕು. ಅದಕ್ಕೆ ಪ್ರಸಾದ ಸ್ವರೂಪವಾಗಿ, ಪ್ರಸಾದ ಎಷ್ಟು ಪವಿತ್ರವಾಗಿದೆಯೋ, ಪ್ರಸಾದ ಪವಿತ್ರ ಅಂತ ಇರ್ತೇವಲ್ಲ, ಆಹಾರಕ್ಕೆ ಪ್ರಸಾದ ವ್ಯತ್ಯಾಸ ಆಗ್ತದೆ ಇಲ್ರಿ? ಪ್ರಸಾದ ಯಾವ ಪವಿತ್ರ ಭಾವನೆ ಇರ್ತದೆ, ಹಾಗೆ ಈ 5 ಇಂದ್ರಿಯಗಳಿಗೆ 5 ಆಹಾರಗಳಿದಾವಲ್ಲ. ಯಾವ 5 ಆಹಾರಗಳವಲ್ಲ? ಯಾವ ಹೇಳಿದ ನಿಮ್ಗೆ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಅಂತ ಹೇಳ್ತೀನಲ್ಲ, ಈ 5 ಆಹಾರಗಳನ್ನು ಪ್ರಸಾದ ರೂಪವಾಗಿರಬೇಕು. ಪ್ರಸಾದ ಎಲ್ಲಿಗೆ ಹೋಗಬೇಕು? ಲಿಂಗ ಭೋಗಪ್ಪ ಭೋಗಿ. ಲಿಂಗ ಭೋಗಪ್ಪ ಅಂದ್ರೆ 5 ಇಂದ್ರಿಯಗಳಲ್ಲಿ ಲಿಂಗಗಳಿದಾವೆ. ಆಚಾರ ಲಿಂಗ, ಭೂಲಿಂಗ, ಶಿವಲಿಂಗ, ಪ್ರಸಾದ ಲಿಂಗ, ಜಂಗಮ ಲಿಂಗ, ಆ ಕಡೆಗೆ ಮಹಾಲಿಂಗ ಅಂತ. ಹೌದಲ್ಲ? ಈ 5 ಏನದಾವಲ್ಲ, ಒಂದೊಂದು ಲಿಂಗ ಕೂಡಿಸ ಶರಣರು. ಆ ಲಿಂಗಕ್ಕೆ ಪ್ರಸಾದ ಸ್ವರೂಪವಾಗಿ ಹೋಗಬೇಕು. ಆ ಪದಾರ್ಥ ಸ್ವರೂಪಕ್ಕೆ ಅಲ್ಲದು, ಪ್ರಸಾದ ಸ್ವರೂಪವಾಗಿ ಹೋದಾಗ ಲಿಂಗ ಭೋಗ ಭೋಗಿ ಆಗ್ತೀವಿ. ಅದಕ್ಕಾಗಿ ಶರಣರು ಯಾವುದನ್ನು ತಿರಸ್ಕಾರ ಮಾಡಿಲ್ಲ, ಯಾವುದನ್ನು ತಿರಸ್ಕಾರ ಮಾಡಿಲ್ಲ. ಆದರೆ ಅದಕ್ಕೆ ಹೇಳ್ತಾರೆ, ಆ ಭಕ್ತನ ಕಾಯ ಮಮಕಾಯ ಬಹಳ ಪವಿತ್ರವಾದ ಕೂಡಲ ಸಂಘ ಶರಣರು ಹೊರಿಸಲು ಬಂದ ಕಾಯವಿದು. ಇದು ಎಂಥ ಕಾಯದಲ್ಲಿ ಸುಮ್ಮನೆ ಬಂದು ದುಡಿದು ಹೋಗೋ ಕಾಯಲ್ಲ. ಈ ಕಾಯದ ಮುಖಾಂತರ ಆ ಕೂಡಲ ಸಂಘವನ್ನು ನಡೆಸಬೇಕಾಗಿದೆ. ಅದಕ್ಕಾಗಿ ಇದು ಮಮಕಾಯ. ಮಮಕಾಯ ಅಂದ್ರೆ ಪವಿತ್ರವಾದಂಥ ಕಾಯ. ಹೌದಲ್ಲಿ? ಈ ಪವಿತ್ರವಾದಂಥ ಕಾಯಕ್ಕೆ ಏನರ್ಥದಿಂದ ಹಾಳು ಮಾಡ್ಕೋಬೇಡಪ್ಪ ಅಂತ. ಏನರ್ಥದಿಂದ ಹಾಳು ಮಾಡ್ಕೊಂಡ್ಬಂದ ಭಕ್ತನ ಕಾಯ ಮಮಕಾಯ. ಕೂಡಲ ಸಂಗಮ ದೇವರು ನಡೆಸಲು ಕಾಯುವುದು ಪ್ರಸಾದ ಕಾಯ. ಪ್ರಸಾದ ಕಾಯ ಕೆಡಿಸಲಾಗುವುದು ಅಂತ ಹೇಳ್ತಾರೆ. ಪ್ರಸಾದ ಕಾಯ ಕೆಡಿಸಲಾಗಲ್ಲ. ಸಿಕ್ಕಂಗೆ ಕುಡಿದು, ಸಿಕ್ಕಂಗೆ ತಿಂದು, ಸಿಕ್ಕಂಗೆ ವ್ಯಭಿಚಾರ ಮಾಡಿ, ಸಿಕ್ಕಂಗೆ ಕಳ್ತನ ಇದಲ್ಲಪ್ಪ ಅನ್ನೋದು. ಇದು ಮಮಕಾಯ. ಮಮಕಾಯ ಯಾವ್ದು ಕೊಟ್ಟ ದೇವರಪ್ಪ ಅಂದ್ರೆ ಆ ಕೂಡಲ ಸಂಗಮ ದೇವರು ನಡೆಸಲು ಬಂದಂಥ ಕಾಯದ. ಅದಕ್ಕಾಗಿ ನೀನು ಲಿಂಗ ಭೋಗಿಯಾಗಿ ನಿನ್ನ ಬದುಕನ್ನು ಮಾಡಬೇಕು. ಅವಾಗೇನದಲ್ಲ ನಿನ್ನ ಲಿಂಗಾಂಗ ಸಾಮರಸ್ಯ ಆಗಕ್ಕೆ ಸಾಧ್ಯನ. ಹೌದಲ್ಲ? ಈ ಒಂದು ಮಾತನ್ನು ಹೇಳಿದ್ರು. ಯಾಕೆ ಅಷ್ಟಾವರಣಕ್ಕೆ ಅಂಗ ಅಂತ ಕರೆದ್ರು? ಯಾಕೆ ಪಂಚಾಚಾರಕ್ಕೆ ಪ್ರಾಣ ಅಂತ ಕರೆದ್ರು? ಯಾಕೆ ಶಟಸ್ಥಳಕ್ಕೆ ಆತ್ಮ ಅಂತ ಕರೆದ್ರು? ಈಗ ಆ ಪರಸ್ಪರ ವಸ್ತು ಪರಶಿವನ ಒಂದು ಭಾಗ ನನ್ನ ಇದೆ. ಹೌದಲ್ಲಿ? ಅದಕ್ಕೆ ಆತ್ಮ ಅಂತ ಕರೀತೀವಿ. ಇಲ್ಲಿ ಬಂದದ್ದು ಜೀವಾತ್ಮ ಅಂತ ಕರೀತೀವಿ. ಯಾಕೆ? ಈ ಪಂಚಮಹಾಭೂತಗಳ ಒಳಗಡೆ ಬಂದು ಕೂತಿದೆ. ಅದಕ್ಕೆ ಪಂಚಕೋಶಗಳು ಅಂತ ಕೆಲವು ಹೇಳ್ತಾರೆ. ಪಂಚಕೋಶ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಬರ್ತದೆ. ಅದನ್ನು ಹೇಳ್ತೀನಿ ನಿಮ್ಗೆ ಯಾವ ಹೇಳ್ತಾರೆ. ಈಗ ಸದ್ಯ ನಾನು ಹೇಳ್ಬೇಕಾಗಿತ್ತಂದ್ರೆ ಆ ಪರಸ್ಪರ ವಸ್ತುವನ್ನು ಒಂದು ಅಂಶ, ಒಂದು ಭಾಗ ಅಂಗ ಅಂತ ಕರಿತೇವೆ. ಅಂಗದಿ ಶರೀರದಲ್ಲಿ ಈಗ ಹೇಳ್ಕೊತ ಇರ್ತದೆ. ಅದರದ್ದು ಒಂದು ಭಾಗ ನನ್ನಲ್ಲಿ ಇದೆ, ಅದಕ್ಕೆ ಆತ್ಮ ಅಂತ ಕರಿತೀವಿ. ಅದು ಆತ್ಮ ಇಲ್ಲಿ ಪಂಚಭೂತಗಳೊಳಗೆ ಬಂದಿಕ್ಕೆ ಅದಕ್ಕೆ ಜೀವಾತ್ಮ ಆಗ್ತದೆ. ಹೌದಲ್ಲ? ಜೀವಾತ್ಮ. ಈ ಆತ್ಮಕ್ಕೆ ಆಶ್ರಯ ಯಾವುದು? ಆತ್ಮಕ್ಕೆ ಆಶ್ರಯ ಯಾವುದಿಲ್ಲಿ? ಅಂಗ. ಆತ್ಮಕ್ಕೆ ಆಶ್ರಯ ಇಲ್ಲಿ ಅಂಗ ಬಳಸ್ಬೇಕು ವಿದ್ಯಾರ್ಥಿ. ಆತ್ಮಕ್ಕೆ ಆಶ್ರಯ ಯಾವುದು? ಅಂಗ. ಹೌದಲ್ಲಿ? ಈ ಅಂಗಕ್ಕೆ ಅಂದ್ರೆ
ಅಷ್ಟಾವರಣಕ್ಕೆ ಅಲ್ಲಿ ಬಂದು ಇದು ಮಾಡಬೇಕು. ಮುಂದೆ ಹೇಳ್ತೀನಿ ನಿಮ್ಗೆ ಅಷ್ಟಾವರಣಕ್ಕೆ ಯಾಕೆ ಅಂಗದ ಕಡಿಮೆ ಮಾತಂದರೆ ಇಲ್ಲಿ 3 ಭಾಗ ಮಾಡ್ಕೊಬೇಕು ನಾವು. ಆತ್ಮದ ಆಶ್ರಯ ಸಿಕ್ತು ಅಂಗ. ಅಂಗದ ಚಲನೆವಲನೆಗಳಿಗೆ ಏನು ಬೇಕು? ಪ್ರಾಣ ಬೇಕಲ್ಲ. ಅಂಗ ಕಳೆ ಕೊಡದೆ ಒಂದು ಪ್ರಾಣ. ಪ್ರಾಣ ಯಾವುದಕ್ಕಪ್ಪ? ಯಾವ ಪ್ರಾಣ ಮುಖಾಂತಂದ್ರೆ ಪಂಚ ವಾಯುಗಳಿದಾವೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಬರ್ತಾವೆ. ಹಂಗೆ 10 ವಾಯುಗಳಿದಾವ. ನಾಗ, ಕೂರ್ಮ, ಕ್ರಕರ, ದೈವದತ್ತೆ ಮತ್ತು ಧನಂಜಯ ಅಂತ ಬರ್ತಾವೆ. ಅವು ನಾಡಿಗಳು ಹೋಗ್ತವೆ. ಇಲ್ಲಿ ಪ್ರಾಣ ಬದುಕಬೇಕಾಯ್ತು 5 ಮುಖ್ಯ ಗಾಳಿಗಳಂತ ಹೇಳ್ತೀವಿ ಅಥವಾ ವಾಯುಗಳಂತ ಹೇಳ್ತೀವಿ. ಯಾವುದು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳ್ತೀವಿ. ಈ ಪ್ರಾಣವನ್ನು ಅದಂತೆ ದೇಹಕ್ಕೆ ಅಂದರೆ ಚಲನವಲಯಗಳು. ಈ ಪ್ರಾಣ ಐತಿ ಅಂದರೆ ದೇಹಕ್ಕೆ ಕಳೆ ತರುವುದು ಯಾವುದು? ಪ್ರಾಣ ಅಂತ. ದೇಹಕ್ಕೆ ಇಲ್ಲದೆ ದೇಹ ಸತ್ತು ಹೋಯ್ತಪ್ಪ ಏನಂತ ಅದಕ್ಕೆ ಉಪಯೋಗ ಇಲ್ಲ. ಹೌದಲ್ಲ? ಎಲ್ಲಿವರೆಗೆ ಆತ್ಮ ಈ ದೇಹದಲ್ಲಿದ್ದಾವೋ ಅಲ್ಲಿವರೆಗೆ ಆ ದೇಹಕ್ಕೆ ಅದಕ್ಕೆ ಪ್ರಾಮುಖ್ಯತೆ ಇದೆ. ಅದಕ್ಕೊಂದು ಪಾವಿತ್ರ್ಯತೆ ಇದೆ. ಆತ್ಮ ದೇಹ ಬಿಟ್ಟು ಹೊರಗೆ ಹೋಯ್ತಪ್ಪ ಅಂದರೆ ಅದು ಸತ್ಯ ಹೆಣ ಇದೆ. ಅಲ್ಲಿ ಯಾವುದು ಪ್ರಾಣನಿಲ್ಲ, ಯಾವುದೂ ಏನೂ ಇಲ್ಲ. ಅದು ಕೊಳತು ಹೋಗುವಂಥದ್ದು. ಎಲ್ಲಿವರೆಗೆ ಆತ್ಮ ಕೊಳೆಗಿಲ್ಲ ಶರೀರ. ಅರ್ಥ ಮಾಡ್ಕೊಳ್ತೀವಿ. ಹೌದಲ್ಲ? ಹಾಗೆ ಅಂಗದ ನೆಲೆಗೆ ಅಂಗದ ಆಶ್ರಯ ಆತ್ಮದ ಆಶ್ರಯಕ್ಕೆ ಅಂಗದ ಒಂದು ಚಲನೆವಲನಕ್ಕೆ ಅಂಗಾಂಗಗಳ ಚಲನೆವಲನಕ್ಕೆ ಯಾವುದು ಬೇಕು? ಪ್ರಾಣ ಬೇಕು. ಅದಕ್ಕೆ ನಾವು ಹೇಳ್ತಿದ್ದು ಅಂಗದ ಕಳೆ ಪ್ರಾಣ ಅಂತ. ಅಂಗದ ಕಳೆ ಪ್ರಾಣ. ಪ್ರಾಣಕ್ಕೆ ಚೈತನ್ಯ ಆತ್ಮ ಕೊಡ್ತದೆ. ಪ್ರಾಣಕ್ಕೆ ಚೈತನ್ಯದ ಆತ್ಮ ಕೊಡ್ತದೆ. ಅಂದ್ರೆ ನೋಡಿ ಹೆಂಗೆ ಒಂದು ಸಂಬಂಧ. ಅಂಗಕ್ಕೆ ಚಲನೆವಲನಕ್ಕಾಗಿ ಅದು ಯಾವುದು ಬೇಕು? ಪ್ರಾಣ ಬೇಕು. ಪ್ರಾಣಕ್ಕೆ ಚೈತನ್ಯ ಕೊಡೋದು ಆತ್ಮ ಅಂತ. ಅದಕ್ಕಾಗಿ ಅಷ್ಟಾವರಣಕ್ಕೆ ಅನ್ನ ಅಂತ ಕರಿತೀವಿ, ಪಂಚಾಚಾರ ಪ್ರಾಣ ಅಂತ ಕರಿತೀವಿ, ಆಮೇಲೆ ಆ ಶಟಸ್ಥಳ ಆತ್ಮ ಅಂತ ಕರಿತೀವಿ. ಅಷ್ಟಾವರಣಗಳು ಯಾಕೆ ಅಂತ ಕರೀದ್ರಂದ್ರೆ ಈ ಶರೀರ ಅಷ್ಟ 8 ಇದರಿಂದ ಆಗಿದೆ ಅಂತ. ಪಂಚಮಹಾಭೂತಗಳು ಪಂಚಮಹಾಭೂತ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ. ಇವಕ್ಕೆ ಪಂಚಮಹಾಭೂತ ಇರ್ತದೆ. ಪಂಚಮಹಾಭೂತಗಳು ಚಂದ್ರ, ಸೂರ್ಯ ಮತ್ತು ಆತ್ಮ. ಇವು 8 ಕಲ್ತಿರೋದು ಈ ಶರೀರ ಆಯಿತು ಅಂತ. 8 ಅದು ಇಲ್ಲಿ. ಈ ಆವರಣ ಕಾಯ್ಕೊಳ್ಳೋದು ಬಹಳ ಮುಖ್ಯ ನಮಗೂ. ಈ ಆವರಣ ಪ್ರತಿಯೊಂದು ಆವರಣ ಬಹಳ ಪವಿತ್ರ ಭಾವನೆಯಿಂದ ನಾವು ಸಂರಕ್ಷಣೆ ಮಾಡಬೇಕಾಗ್ತದೆ. ಅದಕ್ಕೆ ಆವರಣಗಳು ಹಾಕ್ಬಿಟ್ಟು ಆವರಣ ಗೊತ್ತಲ್ಲ ನೀವು ಹೊದಿಕೆ ಅಂತ ಹೇಳ್ತೀವಿ. ಅದಕ್ಕೆ ಸಂರಕ್ಷಣೆ ಮಾಡಕ್ಕೆ ಹೊದಿಕೆ ಅಂತ ಹಾಕ್ತೀವಲ್ಲ, ಆ ಹೊದಿಕೆಗೆ ಹಾಕಿಸಲಕ್ಕೆ ಅಂತ ಆವರಣ ಕರಿತೀವಿ. ಈ 8 ಅಂಗಗಳಿಗೆ ಆವರಣಗಳಾಗಿರ್ತಿರೋ ಕಾರಣಕ್ಕೆ ಅಷ್ಟ ಆವರಣಗಳು ಅಂತ ಕರಿತೀವಿ. ಹೌದಲ್ಲ? ಈ ಅಷ್ಟಾವರಣಕ್ಕೆ ಪಂಚಪಾನಗಳು ಬಹಳ ಮುಖ್ಯ ಅಂತ ಹೇಳ್ತೀವಿ. ಅವು ಇದು ಅಂಗಕ್ಕೆ ಒಂದು ಕಳೆ ಕೊಡಕ್ಕೆ ಅದಕ್ಕೆ ಪ್ರಾಣಗಳ ಪಂಚಾಚಾರಗಳು ಕರಿತೀವಿ. ಆತ್ಮ ಇದಕ್ಕೆ ಕಳೆ ಕೊಡ್ತದೆ, ಅದಕ್ಕೆ ಚಟಸ್ಥಳಕ್ಕೆ ಆತ್ಮ ಅಂತ ಕರಿತೀವಿ. ಹೋಗಿ ಇದು ಆದ ನಂತರ ನಾವು ಎಲ್ಲಿ ಬರಬೇಕಪ್ಪ ಅಂದ್ರೆ ನಾವು ಮೊದಲು ಮಾತು ಹೇಳಿದ್ದೇವೆ. ಏನಂತ ಹೇಳಿದ್ವಿ ನಿಮಗೆ? ಲಿಂಗಾಯತ ಧರ್ಮದ ಉದ್ದೇಶ ಏನು? ಲಿಂಗಾಯತ ಧರ್ಮದ ಗುರಿ ಏನಂದ್ರೆ ಲಿಂಗಾಂಗ ಸಾಮರಸ್ಯ ಅಂತ ಹೇಳ್ತಾರೆ. ಹೌದಲ್ಲ? ಈ ಲಿಂಗಾಂಗ ಸಾಮರಸ್ಯ ಮೂಲಕ ಕೇವಲ ಶಟಸ್ಥಳ ಮುಖಾಂತರ ಓದೋಕ್ಕಾಗಂಗಿಲ್ಲ. ಅದು ತಿಳ್ಕೊಬೇಕು ನಾವು. ಕೇವಲ ಶಟಸ್ಥಳ ಓದಿಕೊಂಡು ಶಟಸ್ಥಳದಾಗ ಹಾಗಿರ್ತದೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಿಗೆ ಶರಣ ಐಕ್ಯ ಹಿಂಗಂತ ಹೇಳ್ಕೊಂಡು ಹೋಗಿ ಬೇಕಾದ ವೇದಿಕೆ ಮೇಲೆ ಭಾಷೆ ಮಾಡಿದ್ರೆ ಅಷ್ಟಾವರಣ ಸಾಧನೆ ಮಾಡಿದಾಗ ಅಲ್ಲ. ಅಷ್ಟಾವರಣಕ್ಕೆ ಸಾಧನೆ ಪೂರಕವಾಗಿ ಶಟಸ್ಥಳ ಹೇಳ್ಕೊಟ್ಟು ಹೋದರೆ ನೀವು ಲಿಂಗಾಂಗ ಸಾಮರಸ್ಯ ಮಾಡೋಕ್ಕೆ ಆಗೋದಿಲ್ಲ. ಆ ಶಟಸ್ಥಳದ ಪೂರಕವಾಗಿ ಅಷ್ಟಾವರಣಗಳು ಮತ್ತು ಪಂಚಾಚರಣವನ್ನು ಸಾಧನೆ ಮಾಡಬೇಕು. ಅದಕ್ಕೆ ಅಷ್ಟಾವರಣ ಪಂಚಾಚರಣದ ಮುಖಾಂತರವಾಗಿ ಇವೆಲ್ಲ ಒಂದಕ್ಕೊಂದು ಸಮಾನವಾದ ದೃಷ್ಟಿಯಿಂದ ಹೋಗಬೇಕಾಗುತ್ತೆ. ಬರೀ ಅಷ್ಟಾವರಣಗಳನ್ನ ಹಾಕ್ಕೊಂಡು ಪಂಚಾಚರಣೆ ಮಾಡಿಕೊಂಡು ಅಷ್ಟೇ ಅಲ್ಲ, ನಮ್ಮ ಬದುಕು ಸಹಿತ ಬಹಳ ಏನಾಗ್ತದ ಒಂದಾಗಬೇಕಂತ. ಒಳ ಹೊರಗೆ ಒಂದಾಗಬೇಕಾಗ್ತದೆ. ಒಳ ಹೊರಗೆ ಒಂದಂತಂದರೆ ಒಳಗೊಂದು ಹೊರಗೊಂದಲ್ಲ, ನಾವು ತೆರೆದಿಟ್ಟು ಒಂದು ಇದಾಗಬೇಕಾಗ್ತದೆ. ಬದುಕು ಸಹಿತ ಅಷ್ಟೇ ಪವಿತ್ರ ಭಾವನೆ ನಡೆಸ್ಕೊಂಡು ಹೋಗ್ಬೇಕಾಗ್ತದೆ. ಅವಕ್ಕೆ ನಡೆಯ ಮುಖಾಂತರ ನಾವು ನಡೆ ನುಡಿಗಳನ್ನು ನಾವು ಸಾಧಿಸಬೇಕಾಗ್ತದೆ. ಅದಕ್ಕೆ ಅಂಗಲಿಂಗ ಆಗುವಂಥ ಪ್ರಕ್ರಿಯೆ ಇರೋದಲ್ಲ, ಅದಕ್ಕೆ ಏನಂತ ಹೇಳ್ತೀವಿ? ಲಿಂಗಾಂಗ ಸಾಮರಸ್ಯ ಅಂತ ಕರಿತೀವಿ. ಅಂಗಲಿಂಗ ಪ್ರಕ್ರಿಯೆಗೆ ಲಿಂಗ ಸಾಮರಸ್ಯ ಕರಿಬೇಕಾದ್ರೆ ಅಷ್ಟಾವರಣ ಪಂಚಾಯತ್ ಪೂರಕವಾಗಿ ಶಟಸ್ಥಳ ಮಾತನ್ನು ಬಿಟ್ಕೊಂಡು ಹೋಗ್ಬೇಕಾಗ್ತದೆ. ಕೊನೆಯ ಅವಸ್ಥೆ ಏನಿದಲ್ಲ, ಅದು ಕೊನೆಯ ಅವಸ್ಥೆ ಏನು ಕರಿತೀವಿ? ನೀವು ಸಮರಸ ಅಂತ ಕರಿತೀವಿ. ಏನು ಕರಿತೀವಿ? ಅದಕ್ಕೆ ಸಮರಸ ಅಂತ ಕರಿತೀವಿ. ಸಮರಸ ಅಂತಂದ್ರೆ ಅಂಗ ಹೋಗಿ ಲಿಂಗದ ಆಗೋದು. ಆ ಅಂಗದ ಹೋಗಿ ಲಿಂಗದ ಆಗದಾಗ ಅದಕ್ಕೆ ಏನಾಯ್ತಂತಪ್ಪ ಅಂದ್ರೆ ಒಂದು ಅಖಂಡವಾದಂಥ ಆನಂದ ಕ್ರಿಯೇಟ್ ಆಗ್ತದಂತೆ. ಯಾಕೆ ಅಖಂಡವಾದಂಥ ಆನಂದ ಅಂತಂದರೆ ಪರಸ್ಪರ ವಸ್ತುವಿಗೂ 6 ಲಕ್ಷಣಗಳಿದಾವೆ. ಪರಸ್ಪರ ವಸ್ತುಗಳಿಂದವ 6 ಲಕ್ಷಣ. ಅವಕ್ಕೇನಂದ್ರೆ ಸಚ್ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅಖಂಡ ಅಂತ ಹೇಳ್ತೀವಿ. ಪರಸ್ಪರ ವಸ್ತು ಅಂದರೆ ದೇವರು. ಪರಸ್ಪರ ವಸ್ತು ಅಂದ್ರೇನು? ನಾವೇನು ಕರಿತೀವಿ ಸಾಮಾನ್ಯ ಭಾಷೆಯಲ್ಲಿ ದೇವರು. ದೇವರಲ್ಲಿ ಯಾವುದೋ ಮೂರ್ತಿ ದೇವರಲ್ಲ, ಯಾವುದೋ ಗುಡೆ ಕುಡಿಸೋ ದೇವರಲ್ಲ. ನಮ್ಮ ದೇವರಪ್ಪ ಅಂತಂದ್ರೆ ನಿರಾಕಾರವಂತ ಬಯಲು ಅಂತ ಹೇಳ್ತೀವಿ. ನಿರಾಕಾರವಂತ ಬಯಲು. ಆ ಬಯಲಿಗೆ ಏನಂತಪ್ಪ ಅಂತಂದ್ರೆ ಅಲ್ಲಿ ಸತ್ಯಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅಂತ. ಸತ್ಯಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅಂತಂದ್ರೆ ಅಲ್ಲಿ ಕಷ್ಟನೇ ಇಲ್ಲ, ದುಃಖನೇ ಇಲ್ಲ, ಯಾವಾಗಲೂ ಆನಂದವಾಗಿರ್ತದೆ. ಆ ಕಡೆ ಅಖಂಡ ಆನಂದ ತಿಳ್ತೇವೆ. ಅಂದರೆ ತಾತ್ಪರ್ತಿಕ ಆನಂದ ಅಲ್ಲ, 5 ನಿಮಿಷ 10 ನಿಮಿಷ ಆನಂದ ಅಲ್ಲ, ಅಲ್ಲಿ ನಿರಂತರವಾದಂಥ ಆನಂದ. ಎಲ್ಲಿದು?
ಆ ಲಿಂಗ ಅಥವಾ ಅದು ಶೂನ್ಯ ಅಥವಾ ಬೈಲು ಅಂತ ಹೇಳ್ತಾರೆ. ಅಲ್ಲಿ ಯಾವುದು ಏನದಲ್ಲ ಕ್ಲೇಶಗಳಿಲ್ಲ, ಯಾವುದು ದುಃಖ ದುಮ್ಮಾನಗಳಿಲ್ಲ, ಯಾವುದು ಏನದಲ್ಲ ಯಾವುದು ಕೆಟ್ಟದಂತ ಇಲ್ಲ. ಅಲ್ಲಿ ಯಾವಾಗಲೂ ಆನಂದವಾಗಿರೋದು. ಅದಕ್ಕೆ ಹೇಳ್ತಾರಲ್ಲ, ಆನಂದವಾದಂಥ ಒಂದು ಕಳೆ ನಾವು ಪಡಿಬೇಕಾದ್ರೆ ಅದು ಯಾವಾಗ ಸಾಧ್ಯ ಅಂದರೆ ಲಿಂಗಾಂಗ ಸಾಮರಸ್ಯಕ್ಕೆ ಸಾಧ್ಯ. ಇನ್ನೊಂದು ಮಾತು ಹೇಳ್ಬೇಕು, ಧರ್ಮದ ಅವಶ್ಯಕತೆ ನಾನು ಮೊದಲು ಹೇಳಕ್ಕೆ ನಾನು ಮರ್ತಿದ್ದೀನಿ. ಧರ್ಮ ಯಾಕೆ ಬೇಕಪ್ಪ ಅಂತಂದು ಹೇಳಿದಾಗ ಕಟ್ಟಳೆಗೆ ಹೇಗಿಲ್ಲ ಅಂತ ಹೇಳಿ ಅಲ್ಲಿ ಇನ್ನೊಂದು ಮಾತು ಬರ್ತದೆ, ಆನಂದದ ಅನ್ವೇಷಣೆ ಅಂತ ಹೇಳ್ತೀವಿ. ಧರ್ಮ ಏನಂದಲ್ಲ, ಆನಂದದ ಅನ್ವೇಷಣೆ ಹುಡುಕೋದು. ಆನಂದ ಏನಂತ ಬಹಳ ಗೊತ್ತಿಲ್ಲ ಅಂತ ನಾನು ಹೇಳ್ಬೇಕಾಗಿಲ್ಲ. ಆನಂದ ಅಂತಂದ್ರೆ ದುಃಖ ಇರಲ್ಲ, ಸಂತೃಪ್ತಿವಾದಂಥದ್ದು ಆನಂದ ಅಂತ ಹೇಳ್ತೀವಿ. ಆನಂದ ಅನ್ವೇಷಣೆ ಅಂತ. ಆನಂದ ಅನ್ವೇಷಣೆ ಆಗ್ಬೇಕಂತ ಇನ್ನೊಂದು ಬೇಕಾದಲ್ಲಿ ಇನ್ನೊಂದು ಮುಖ್ಯವಾದಂಥಲ್ಲ ಬಂಧನದ ಬಿಡುಗಡೆ ಅಂತ ಹೇಳ್ತೀವಿ. ಆನಂದ ಅನ್ವೇಷಣೆ, ಬಂಧನದ ಬಿಡುಗಡೆ. ಇನ್ನೊಂದು ಬಂಧನದ ಬಿಡುಗಡೆ ಅಂತಂದ್ರೆ ಪರಿಪೂರ್ಣತ್ವ ಅಂತ ಹೇಳ್ತೀವಿ. ಅಂದರೆ 3 ಭಾಗದಲ್ಲಿ ಧರ್ಮದಲ್ಲಿ ಅಂದ್ರೆ ಧರ್ಮ ಯಾಕೆ ಬೇಕು ಅಂತಂದ್ರೆ ಆನಂದದ ಅನ್ವೇಷಣೆ, ಬಂಧನದ ಬಿಡುಗಡೆ, ಮತ್ತೊಂದು ಪರಿಪೂರ್ಣತ್ವ ಅಂತ. ಪರಿಪೂರ್ಣತ್ವ ಅಂತಂದ್ರೇನು? ಲಿಂಗಾಂಗ ಸಾಮರಸ್ಯ ಅಂದರೆ ಒಂದು ಕೂಡೋದು. ಯಾವುದಿದು ಹೊರಗೆ ಬಂದದೋ ಮತ್ತೆ ಕೂಡೋದು. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನಾನು. ಈ ನೀರಿನ ಜಗತ್ತಿನಲ್ಲಿ ಎಲೆಕ್ಟ್ರಿಕ್ ಸಮುದ್ರಕ್ಕೆ ಬರ್ತಂತ ಎಲ್ಲರಿಗೂ ಗೊತ್ತಿದೆ. ಅದೇನು ಬಿಸಿಲಿಗೆ ಆವಿ ಆಗ್ತದೆ, ಮ್ಯಾಲೆ ಮೂಡಾಗ್ತದೆ, ಮಳೆ ಬರ್ತದೆ. ಮಳೆ ಬಂದು ಜಗತ್ತೆಲ್ಲ ಉದ್ಧಾರ ಮಾಡ್ಕೊಡ್ತದೆ, ಬೆಳೆಗಳು ಕೊಡ್ತದೆ, ಕುಡಿಲಿಕ್ಕೆ ನೀರು ಕೊಡ್ತದೆ, ಸೃಷ್ಟಿ ಎಲ್ಲ ಗಿಡ ಮರಗಳು ಕೊಡ್ತದೆ. ಕೊನೆಗೆ ಎಲ್ಲಿ ಹೋಗ್ತದೆ? ಸಮುದ್ರ. ಅಂದ್ರೆ ಎಲ್ಲಿಗೆ ಬಂತು ಅಲ್ಲಿ ಹೋಗ್ಬೇಕಲ್ಲ, ಅದು ಎಲ್ಲಿ ಬಂತು ಅಲ್ಲಿಗೆ ಹೋಗ್ಬೇಕಲ್ಲ. ಎಲ್ಲಿಗೆ ಬಂತು ಅಲ್ಲಿಗೆ ಹೋಗಟ್ಟಲ್ಲಿ ಸುಮ್ಮನೆ ಹೋಗೋದು, ಅನೇಕ ಲೀಲೆಗಳು ಮಾಡ್ಕೊಂಡು ಹೋಗ್ತದೆ. ಆ ನೀರಿನ ಅನೇಕ ಲೀಲೆಗಳು ಮಾಡ್ಕೊಳ್ತದೆ. ಲೀಲೆ ಅಂದ್ರೆ ಅಲ್ಲಿ ನೀರಿಂದ ಬದುಕಿಲ್ಲ, ನೀರಿನ ಸೃಷ್ಟಿ ಇಲ್ಲ, ಆಹಾರ ಇಲ್ಲ, ಗಿಡ ಮರಗಳಿಲ್ಲ, ಏನೂ ಇಲ್ಲಲ್ಲ. ಅದಕ್ಕಾಗಿ ಆ ನೀರು ಎಲ್ಲಿ ಬಂದದೋ ಅಲ್ಲಿಗೆ ಹೋಗ್ಬೇಕಾಯ್ತಂದ್ರೆ ಆ ಹೋಗೋ ಪ್ರಕ್ರಿಯೆಯಲ್ಲಿ ಏನದಲ್ಲ ಅನೇಕ ಲೀಲೆಗಳು ಮಾಡ್ಕೊಂಡು ಹೋಗ್ತದಲ್ಲ. ಹಾಗೆ ಈ ಅಂಗ ಏನದಲ್ಲ, ಲಿಂಗದಿಂದ ಹೊರಗೆ ಬಂದಂಥ ಅಂಗ ಮತ್ತೊಮ್ಮೆ ಲಿಂಗದಲ್ಲಿ ಕೊಡಬೇಕಾದ್ರೆ ಅನೇಕ ಇಲ್ಲಿ ಕ್ರಿಯೆಗಳು ಮಾಡ್ಕೊಂಡು ಹೋಗ್ತಾರೆ. ಏನದಲ್ಲ ಲೀಲೆಗಳು ಮಾಡ್ಕೊಂಡು ಹೋಗ್ತಾರೆ. ಲೀಲೆಗಳಲ್ಲಿ ಮತ್ತೆ ಬೇರೆ ಬೇರೆ ಒಳ್ಳೆ ಲೀಲೆಗಳನ್ನು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಲೀಲೆಗಳನ್ನ ಆ ಸಾಧನೆಗಳನ್ನು ಆ ಅಷ್ಟಾವರಣದ ಮಾರ್ಗದಲ್ಲಿ ಹೋಗ್ಬೇಕಾಗ್ತದೆ, ಅವಕ್ಕೆ ಲೀಲೆ ಅಂತ ಹೇಳ್ತೀವಿ. ಈಗ ಈ ಒಂದು ಪ್ರಕ್ರಿಯೆ ಕಡೆಗೆ ಅಂದ್ರೆ ಲಿಂಗಾಂಗ ಸಾಮರಸ್ಯ ಅಂತಂದ್ರೆ ಒಂದಾಗೋದು ಅಖಂಡ ಆನಂದ. ದೇವರಿಂದ ನಮ್ಮ ಒಂದು ಲಕ್ಷಣ ಇದೆಯಲ್ರಿ, ಏನು ಲಕ್ಷಣ ಇದೆ? ಅಖಂಡ ಆನಂದ ಪಡೆಯೋದು ಅಂತ. ಅಲ್ಲಿ ದುಃಖನೇ ಇಲ್ಲ, ಅಲ್ಲಿ ಏನದಲ್ಲ ಯಾವುದೋ ಅತೃಪ್ತಿ ಅನ್ನೋದಿಲ್ಲ, ಯಾವಾಗಲೂ ಆನಂದವಾಗಿರ್ತದೆ. ಅದಕ್ಕೆ ಅಖಂಡ ಆನಂದ ಕರಿತೀವಿ. ಈ ಅಖಂಡ ಆನಂದ ಪಡೆಯೋದಕ್ಕೆ ಏನಂತ ಕರಿತೀವಿ? ಇನ್ನೊಂದು ಅನುಭವ ಅಂತ. ಅಖಂಡ ಆನಂದಕ್ಕೆ ಏನು ಕರಿತೀವಿ? ಅನುಭವ ಬಹಳಷ್ಟು ಆಯ್ತೆ. ಈಗ ಬಂದು ಅನುಭವಿಗಳು ಬರ್ತಾ ಇದ್ದಾರೆ ಅಂತ. ಯಾರಿಗೆ ಅನುಭವ ಏನು ಗೊತ್ತಿಲ್ಲ, ನನಗೆ ಗೊತ್ತಿರೋದು. ಯಾಕಂತ ಅನುಭವ ಬಹಳ ದೊಡ್ಡ ಸುಮ್ಮನೆ ಬರೋದಲ್ಲ, ಅನೇಕ ಸಾಧನೆಗಳು ಬರಬೇಕಾಗ್ತದೆ. ಸಾಧನೆ ಬರಬೇಕಂದ್ರೆ ನಮ್ಮ ನಡೆಗಳು ಚೆನ್ನಾಗಿರಬೇಕು, ಆ ಒಂದು ಸಿದ್ಧಾಂತದ ಹಿನ್ನೆಲೆ ಇರಬೇಕು. ಅಂದಾಗ ಮಾತ್ರ ಸಾಧ್ಯ. ಸುಮ್ಮನೆ ಕರಿತೀವಿ, ಎಲ್ಲರಿಗೂ ಸ್ಟ್ಯಾಂಡರ್ಡ್ ಅಂತ ಕರಿತೀವಲ್ಲ. ಇವತ್ತು ಅನುಭವಿಗಳು ಬಂದರೆ ಅನುಭವದ ಮಾತುಗಾಡ್ತಾರೆ, ಅದು ಸುಮ್ಮನೆ ಹೇಳ್ಕೊಳ್ಳೋಕ್ಕಷ್ಟೇ. ಅನುಭವದ ಸಾಧನೆಯಿಂದ ಬರ್ತಾ ದಿನ ಓದೋದ್ರಿಂದ ಬುದ್ಧಿಲಿಂದ ಬರೋದಲ್ಲ, ಸಾಧನೆ ಮಾಡಬೇಕು. ಭಾಳ ಕಷ್ಟದ ಸಾಧನೆ. ಆ ಸಾಧನೆ ಮುಖಾಂತರ ಅನುಭವ ಹೇಗಿರ್ತಾರೆ. ಈಗ ನಾವು ಭಾಳ ಸಂಕ್ಷಿಪ್ತವಾಗಿ ಅನುಭವ ಮತ್ತು ಅನುಭವ ವ್ಯತ್ಯಾಸ. ಅನುಭವ ಅಂತ ಹೇಳಿದಲ್ಲ, ನಾವು ಇಂಗ್ಲೀಷ್ನಲ್ಲಿ ಹೇಳ್ಬೇಕಂತಂದ್ರೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈಗ ನಾ ಈ ಮೈಕ್ ಮುಟ್ಟದ ಅಂತ ಹೇಳ್ಕೊಡ್ತೀವಿ, ನಾ ಈ ಕೈ ಮುಟ್ಟಿದ್ದೀವಿ. ನನಗೇನು ಅನುಭವ ಆಗ್ತದೆ? ಇಲ್ಲಿ ಒಂದು ಹಾರ್ಡ್ನೆಸ್, ಒಂದು ಏನೋ ಗಟ್ಟಿಯಾದಂಥ ಪದಾರ್ಥ ಸಿಗ್ತದೆ. ಇದು ಎದಕ್ಕೆ ಕೊಡ್ತಿಲ್ಲ? ನನ್ನ ಚರ್ಮಕ್ಕೆ ಕೊಡ್ತಿಲ್ಲ, ನನ್ನ ಚರ್ಮಕ್ಕೆ ಕೊಡ್ತಿಲ್ಲ. ಚರ್ಮ ಸ್ಪರ್ಶ ಐತಿಲ್ಲ, ಹೌದಾ? ಚರ್ಮ ಯಾವುದಿಲ್ಲಿ? ಜ್ಞಾನೇಂದ್ರಿಯ. ಚರ್ಮ ಯಾವುದಿಲ್ಲಿ? ಜ್ಞಾನೇಂದ್ರಿಯ. ಜ್ಞಾನೇಂದ್ರಿಯ ಇದು ಮುಟ್ಟಿದಾಗ ಬುದ್ಧಿ ಕೆಲಸ ಮಾಡ್ತದೆ. ನನ್ನ ಕೆಟ್ಟ ಮಾಡ್ತದೆ, ಬುದ್ಧಿ ಕೆಲಸ ಮಾಡ್ತದೆ. ಯಾವಾಗ ಈ ಇಂದ್ರಿಯನ್ನು ಯಾವುದಕ್ಕೆ ಮುಟ್ಟದಾಗಲಿ, ಯಾವುದೋ ಸಂಪರ್ಕ ಬಳದಾಗಲಿ, ಆ ಇಂದ್ರಿಯ ಮುಖಾಂತರ ಎಲ್ಲಿಗೆ ಹೋಗ್ತದೆ? ಅಲ್ಲಿಗೆ ಎಲ್ಲಿ ಹೋಗ್ತದೆ? ಅಂತಃಕರಣ ಚತುಷ್ಟಯಗಳನ್ನು ಕರಿತೀವಿ. ಬುದ್ಧಿ ಒಂದೇ ಅಲ್ಲ, ಮನ ಬುದ್ಧಿ ಅಹಂಕಾರ ಮತ್ತು ಮನ ಬುದ್ಧಿ ಅಹಂಕಾರ ಚಿತ್ತ ಅಂತ. ಚಿತ್ತ ಮನ ಬುದ್ಧಿ ಅಹಂಕಾರ ಇದು ಇವನು ಕರಿತೀವಿ ಅಂತಃಕರಣ ಚತುಷ್ಟಯಗಳು ಅಂತ ಕರಿತೀವಿ. ಅಥವಾ ಒಂದು 4 ಉಪ್ಪು ಹಚ್ಚುತ್ತು ಅಂತ ತಿಳ್ಕೊಂಡು ರುಚಿ ಅಂತ ಹೇಳಿದ 4-5 ಜ್ಞಾನೇಂದ್ರಿಯಗಳು ಅಂತ ಹೇಳಿದ್ಮೇಲೆ ನಿಮಗೆ ಯಾವಾಗ ನೆನಪಿಟ್ಕೊಡ್ರಿ ನೀವು? ನಾಲಿಗೆ, ಮೂಗು, ಕಣ್ಣು, ಕಿವಿ ಮತ್ತು ಚರ್ಮ. ಹೌದಾ? ಇವಕ್ಕೇನು ಕರಿತಾರೆ? ಜ್ಞಾನೇಂದ್ರಿಯಗಳು ಅಂತ ಕರಿತಾರಲ್ಲ. ಈಗ ಒಂದು ಹೇಳಿದಾನೆ, ಇಲ್ಲಿ ಏನು ಮುಟ್ತೀವಿ? ಚರ್ಮ ಮುಟ್ತೀವಿ. ಚರ್ಮ ಮುಟ್ಟಿದಾಗ ಎಲ್ಲಿ ಬೈತೀವಿ? ನಮಗೆ ಬುದ್ಧಿ ಬೈತೀವಿ. ಬುದ್ಧಿ ಬಂದು ತಿಳ್ಕೊಂಡಿದ್ದು ಹಾಡದ ಅಂತ. ಇದು ಅನುಭವನೇ. ಇದು ಅನುಭವ. ಇಲ್ಲಿ ಅನುಭವ ಯಾವ್ದ್ರಿಂದ ಸಿಗ್ತದೆ ಅಂದರೆ ಎರಡು ಕೂದು ಇದೆ. ಒಂದು ಇಂದ್ರಿಯ, ಇನ್ನೊಂದು ಅಂತಃಕರಣ ಚತುಷ್ಟಯಗಳು. ಒಂದು ಯಾವುದು? ಬುದ್ಧಿ. ಯಾವುದು ಬುದ್ಧಿ ಅಂತೇವಲ್ಲ. ಆಗ ಅಂತಃಕರಣ ಚತುಷ್ಟಯಗಳು ಮತ್ತು ಇಂದ್ರಿಯಗಳು ಎಲ್ಲಿ ವ್ಯವಹಾರಗಳು ಮಾಡ್ತಾ ಅನುಭವ ಆಗ್ತದೆ. ಮತ್ತೊಂದೆಲ್ಲ ಹೇಳಿದೆ ನಿಮ್ಗೆ, ನಾಲಿಗೆ ಒಂದು ಉಪ್ಪು ತಿಳ್ಕೊಂಡಿರ್ತದೆ.
ಉಪ್ಪು ಅಂತ ಒಂದು ಸಂವೇದನೆ ಬರ್ತದೆ ನೋಡಿ. ಉಪ್ಪು ಎಲ್ಲಿ ಹೋಯ್ತದೆ ಮತ್ತೆ ಬುದ್ಧಿ ಹೋಯ್ತದೆ. ನಾಲಿಗೆಯಲ್ಲಿ ಯಾವಾಗ ಜ್ಞಾನೇಂದ್ರಿಯ, ನಾಲಿಗೆ ಜ್ಞಾನೇಂದ್ರಿಯ ಹೌದಲ್ಲ. ಈ ಜ್ಞಾನೇಂದ್ರಿಯ ಎಲ್ಲಿ ಹೋಯ್ತು? ಉಪ್ಪು ಹತ್ತದ ಅಥವಾ ರುಚಿ ಹತ್ತದ ಆಯ್ತಾಗ ಅಥವಾ ಖಾರನೇ ಹತ್ತದಾಗ ಬುದ್ಧಿ ಹೋಗ್ತದೆ. ಅವಾಗ ಎತ್ತಿದ್ದು ಉಪ್ಪು ಅದನ್ನು, ಖಾರ ಅದನ್ನು, ರುಚಿ ಅದನ್ನು ಅದಕ್ಕೆ ಅರ್ಥ ಆಗ್ತಿಲ್ಲ. ಅಥವಾ ಬೆಂಕಿಗೆ ಬಂದು ನಾವು ಕೈ ಇಟ್ಟೇವಪ್ಪ ಅಂತಂದ್ರೆ ಅಲ್ಲಿ ಒಂದು ಅನುಭವ ಆಗ್ತದೆ, ಸುಡ್ತದ ಹೌದಲ್ಲ. ಇವೆಲ್ಲ ಅನುಭವಗಳು ಯಾವ್ದಂದ್ರೆ ಎಲ್ಲಿ ಜ್ಞಾನೇಂದ್ರಿಯಗಳು ಮತ್ತು ಅಂತಃಕರಣ ಚತುಷ್ಟಯಗಳು ವ್ಯವಹಾರ ಆಗ್ತದೆ. ಅರ್ಥ ಮಾಡ್ಕೋಬೇಕು. ಜ್ಞಾನೇಂದ್ರಿಯಗಳು ಮತ್ತು ಅಂತಃಕರಣಗಳ ಚತುಷ್ಟಯಗಳು ಎಲ್ಲಿ ಕೆಲಸ ಮಾಡ್ತಾವಲ್ಲ ಅವಲ್ಲಿ ಅದು ಅನುಭವ. ಇದಕ್ಕೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ ಹೌದಲ್ಲ. ಇದು ಅನುಭವ ಇದಲ್ಲ, ಅನುಭವ ಇದಲ್ಲ, ಅನುಭವ ಬೇರೆ. ಅನುಭವ ಯಾವುದಪ್ಪ ಅಂತಂದರೆ ಎಲ್ಲಿ ಜ್ಞಾನೇಂದ್ರಿಯನೂ ಇಲ್ಲ ಮತ್ತು ಅಂತಃಕರಣಗಳು ಇಲ್ಲ. ಜ್ಞಾನೇಂದ್ರಿಯಗಳಿಲ್ಲ, ಅಂತಃಕರಣ ಇಲ್ಲ. ಆತ್ಮದ ಆನಂದ, ಆತ್ಮ ಅಷ್ಟು ಆನಂದ ಅಷ್ಟು ಸ್ಥಳ ಸಿಗಂಗಿಲ್ಲ ನಾವು. ಯಾಕಂದ್ರೆ ಬಂಧನದಾಗ ಇದ್ದದು. ಯಾದ್ರ ಬಂಧನದಾಗದದು? ಈ ವಿಷಯಗಳಲ್ಲ, ಪಂಚಮಹಾಭೂತಗಳು ಸೂರ್ಯಚಂದ್ರ ಮತ್ತು ಆತ್ಮ ಈ ಬಂಧನದಲ್ಲಿದ್ದೇವೆ. ಅಥವಾ ಪಂಚಕೋಶಗಳು ಹೇಳ್ಬೇಕಂತಂದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಆನಂದಮಯ ಕೋಶ ಯಾವಾಗ ಸಿಕ್ಕಿದ್ದಪ್ಪ ಅಂದ್ರೆ ಈ ಮ್ಯಾಲ 4 ಬದುಕಿಗಳು ಯಾವುದು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ ಮತ್ತು ವಿಜ್ಞಾನಮಯ. ಅವು ಕ್ರಿಶ್ಚಿಯನ್ ಮತ್ತು ಬೇಕಾದ್ರೆ ಕೊಡ್ತೀನಿ ಆಮೇಲೆ. ಹಾಗಾಗಿ ಇದು ಒಂದೇ ನಿಮಗೆ ಅನುಭವ ಬರಬೇಕಾದ್ರೆ ಇದು ಇವುಗಳ ಮುಖಾಂತರ ಸಂಪರ್ಕ ಕಡಿಮೆ ಮಾಡ್ಕೋಬೇಕದು. ಯಾವುದು? ಆತ್ಮ ಏನು ಒಳಗದಲ್ಲ, ಆ ಪರಸ್ಪರ ವಸ್ತುವಿನ ಆತ್ಮನ ಒಳಗದಲ್ಲ. ಇದು ಎಲ್ಲ ಸಂಪರ್ಕ ಕಡಿಮೆ ಮಾಡ್ಕೋಬೇಕಿದೆ, ನಿಷ್ಕ್ರಿಯಗೊಳಿಸ್ಕೋಬೇಕಿದು. ಇಂದ್ರಿಯ ಮತ್ತು ಅಂತಃಕರಣಗಳ ಸಂಪರ್ಕದಿಂದ ದೂರ ಆಗುತ್ತೆ. ನನ್ನ ಹೇಳೋದು ಅರ್ಥ ಆಗ್ತದೆ ನಿಮಗೆ? ಪರಮಾತ್ಮನ ಕ್ಯಾರೆಕ್ಟರ್ ಅಂತ ಹೇಳಿ ನಿಮಗೆ ಸಚ್ಚಿತ್ ಆನಂದಿತ್ಯ ಪರಿಪೂರ್ಣ ಅಖಂಡ ಆನಂದ ಅಂತ ಹೇಳಿ ಹೌದಲ್ಲಿ. ವಸ್ತು ಬಿಟ್ಬಿಟ್ಟು ಅಖಂಡ ಆನಂದ ಪ್ರಾಣ. ಅಖಂಡ ಆನಂದ ಅಂದರೆ ಯಾವಾಗಲೂ ಅದು ಆನಂದ ರೂಪದಾಗದ, ಅದಕ್ಕೆ ದುಃಖ ಇಲ್ಲ, ಅದಕ್ಕೆ ಯಾವುದೂ ಕ್ಲೇಶ ಇಲ್ಲ ಅಂತ ನಾನು ಹೇಳೋ ಟೈಮ್ನಾಗ ಈ ಅಖಂಡ ಆನಂದವು ನಾವು ಬಿಟ್ಟು ನಾವು ಪಡ್ಕೊಳ್ಳೋಕೆ ಸಾಧ್ಯ ಅದು. ಈ ಅಖಂಡ ಆನಂದ ಯಾವಾಗ ಸಿಗ್ತದಂದ್ರೆ ನನ್ನಲ್ಲಿದ್ದ ಆ ಪರಸ್ಪರ ವಸ್ತುವಿನ ಅಂಶ ಆತ್ಮ ಏನಿರ್ತೈತ, ಈ ಆತ್ಮಕ್ಕೆ ಎದರಿಂದ ಬಿಡುಗಡೆ ಆಗಬೇಕದು? ಜ್ಞಾನೇಂದ್ರಿಯಗಳು ಮತ್ತು ಅಂತಃಕರಣ ಚೇಷ್ಟೆಗಳಿಂದ ದೂರ ಆಗಬೇಕು. ಜ್ಞಾನೇಂದ್ರಿಯಗಳು ಮತ್ತು ಅಂತಃಕರಣ ಚೇಷ್ಟೆ ದೂರ ಆಗಬೇಕು. ಅದು ಸ್ವತಂತ್ರ ಆಗಬೇಕದು. ಯಾವುದು? ಆತ್ಮ ಸ್ವತಂತ್ರ ಆದಾಗ ಅವಾಗ ಆನಂದ. ಅಲ್ಲಿವರೆಗೆ ಇದು ಸಾವು ನೋವು ದುಃಖ ದುಮ್ಮಂಗಲೇ ಹೊರಗೆ ಯಾವುದಾದ್ರು ಆತ್ಮ ಅಲ್ಲಿವರೆಗೆ ಏನಂತಿದ್ದು ದುಃಖ ದುಮ್ಮಂಗಲೇ ಹೊರಗೆ ಓಡಾಡ್ತದೆ. ಈ ದುಃಖ ದುಮ್ಮಂಗ ಕಡಿಮೆ ಆಗ್ಬೇಕಾಯ್ತು ಅಂದ್ರೆ ಇವುಗಳ ಸಂಪರ್ಕ ಕಡಿಮೆ ನಿಷ್ಕ್ರಿಯ ಆಗಬೇಕಿದ್ರು. ಇದರಲ್ಲಿ ವ್ಯವಹಾರ ನಿಷ್ಕ್ರಿಯ ಆಗಬೇಕಿದ್ದು ಜ್ಞಾನೇಂದ್ರಿಯಗಳು ಮತ್ತು ಅಂತಃಕರಣ ಚೇಷ್ಟೆ ಕ್ರಿಯೆಗಳು ನಿಷ್ಕ್ರಿಯ ಆದಾಗ ಮಾತ್ರ ಸಾಕು. ಅದಕ್ಕೆ ಇದೇನು ನಾವು ಟಚ್ ಮಾಡೋದಾಗಲಿ, ರುಚಿ ನೋಡೋದಾಗಲಿ, ಕಿವಿ ಶಬ್ದ ಕೇಳೋದಾಗಲಿ, ಇವಕ್ಕೆ ಪ್ರತ್ಯಕ್ಷ ಅನುಭವ ಅಂತ ಕರಿತೀವಿ. ಪ್ರತ್ಯಕ್ಷ ಅನುಭವ ಅಂತ ಅದು ಅಪ್ರತ್ಯಕ್ಷ ಅನುಭವ. ಅದಕ್ಕೆ ಡೆಫಿನಿಷನ್ ಏನು ಕೊಡ್ತಾರೆ ಶರಣಪ್ಪ ಅಂತಂದರೆ, ಪರಸ್ಪರ ಅರಿವನ್ನು ಕೊಡುವ ಅತೀಂದ್ರಿಯ ಮತ್ತು ಅತಿ ಬೌದ್ಧಿಕ ಅನುಭವ. ಯಾವುದು ಅನುಭವ ಅಂತ ಶಬ್ದ ಇರೋದಲ್ಲ, ಪರಸ್ಪರ ವಸ್ತುವಿನ ಅರಿವನ್ನು ಕೊಡುವಂಥದ್ದು. ಪರಸ್ಪರ ವಸ್ತು ಅಂದರೆ ಯಾವುದು? ಪರಶಿವ ಅಂತ ಹೇಳ್ತೀವಿ, ಅಥವಾ ಬಯಲು ಅಂತ ಹೇಳ್ತೀವಿ, ಅಥವಾ ಶೂನ್ಯ ಅಂತೀವಿ, ಸರ್ವಶೂನ್ಯ ನಿರಾಳಂಬ ಸ್ಥಳ ಅಂತಲೂ ಕರಿಬೋದು. ಈ ಪರಸ್ಪರ ವಸ್ತುವ ಅರಿವನ್ನು ಕೊಡುವಂಥದ್ದು ಯಾವುದ್ರ ಮುಖಾಂತರ? ಅತೀಂದ್ರಿಯ, ಪರಸ್ಪರ ವಸ್ತುವ ಅರಿವನ್ನು ಕೊಡುವ ಅತೀಂದ್ರಿಯ ಮತ್ತು ಅತಿ ಬೌದ್ಧಿಕ ಅನುಭವ ಅಂತ ಅರ್ಥ ಮಾಡ್ಬೋದು ಹೌದಲ್ಲ. ಈ ಅತೀಂದ್ರಿಯ ಮತ್ತು ಅತಿ ಬೌದ್ಧಿಕ ಅನುಭವನ ಆಗ್ತದಲ್ಲ, ಅವು ಯಾವಾಗ ಸಾಧ್ಯ ಇದಪ್ಪ ಅಂತಂದ್ರೆ ಈ ಜ್ಞಾನೇಂದ್ರಿಯಗಳು ಮತ್ತು ಅಂತಃಕರಣ ಚತುಷ್ಟಯಗಳ ವ್ಯವಹಾರ ನಿಲ್ಲಬೇಕು. ಉದಾಹರಣೆಗೆ ಹೇಳ್ಕೊಂಡು ಬರ್ತೀನಿ. ಈಗ ಈ ಅನುಭವವನ್ನು ಕೆಲವು ಟೈಮಾಗ ಏನಾಗ್ತದಪ್ಪ ಅಂದರೆ ಈ ಪ್ರತ್ಯಕ್ಷ ಅನುಭವ ಮುಖಾಂತರ ಸ್ವಲ್ಪ ಮಟ್ಟಿಗೆ ನಾವು ಅನುಭವ ಆಗಕ್ಕೆ ಸಾಧ್ಯ ಅದು. ಸ್ವಲ್ಪ ಮಟ್ಟಿಗೆ ನಿರಂತರವಾಗಿ ಅನುಭವ ಆಗೋದಿಲ್ಲ, ಸ್ವಲ್ಪ ಮಟ್ಟಿಗೆ. ಯಾವಾಗ ಒಳ್ಳೆ ಒಳ್ಳೆ ಸಂಗೀತ ನಾವು ಕೇಳ್ಕೊತಿದ್ದೀವಿ ಅಂತ, ಭಾಳ ಅಲ್ಲಾದ ಸಂಗೀತ ಕಡಿಮೆ ಕೇಳ್ಕೊತಿದ್ದಾಗ ಸ್ವಲ್ಪ ಮಟ್ಟಿಗೆ ಒಂದು ನಿಮಿಷ 2 ನಿಮಿಷ ಆ ಸಂಗೀತ ಕಡಿಮೆ ಅನಿಸುತ್ತೆ, ಒಂದು ಏನೋ ಆನಂದ ಇದ್ದಿರ್ತೀವಿ, ಏನೋ ಒಂದು ಆನಂದ ಅನುಭವ. ಅಥವಾ ಸೃಷ್ಟಿ ಸೌಂದರ್ಯ ಎಲ್ಲೋ ಒಂದು ಸಮುದ್ರ ದಂಡಿಗೆ ಹೋಗಿದ್ದೀವಿ, ಭಾಳ ವಿಶಾಲವಾದ ಸಮುದ್ರ ನೋಡ್ಕೊಂಡಾಗ ಭಾಳ ಖುಷಿ ಆಗ್ತದೆ. ಆ ಖುಷಿ ಹೋಗ್ತಾ ಏನೋ ಒಂದು ಮನಸ್ಸಿನಾಗೆ ಒಂದು ಖುಷಿ ಆಗ್ತದೆ. ಅಲ್ಲಿ ಯಾವುದು ಸ್ಪರ್ಶ ಇರಲ್ಲ, ಯಾವುದು ಅಂತಃಕರಣ ಇರಲ್ಲ, ಆದರೂ ಒಂದು ನಮ್ಮನೆ ಎಲ್ಲ ಖುಷಿ ಆಗ್ತದಲ್ಲ, ಅದು ತಾತ್ಪೂರ್ತಿಕವಾದಂಥ ಅನುಭವ. ಅದು ತಾತ್ಪೂರ್ತಿಕವಾದಂಥ ಅನುಭವ, ನಿರಂತರವಾದ ಅನುಭವ. ನಮ್ಮ ಉದ್ದೇಶ ಅಂತಂದ್ರೆ ಅಖಂಡ ಅನುಭವ, ಅಖಂಡ ಆನಂದ ಪಡಿಬೇಕಾಗಿಲ್ಲ. ನಮಗೆ ಅಖಂಡ ತಾತ್ಪೂರ್ತಿಕ ಆನಂದ ಪಡಿಬೇಕಾಗಿಲ್ಲ, ಅಖಂಡ ಆನಂದ ಪಡಿಬೇಕಾಗಿಲ್ಲ. ಅದಕ್ಕೆ ಈ ಅನುಭವವನ್ನು ಪಡಿಬೇಕಾಗಿತ್ತಂದ್ರೆ ಇದು ಶತಸ್ಥಲ ಮಾರ್ಗ ಅಶ್ರಾವಣ ಪಂಚಾಯತ್ ಸಮನ್ವಯ ಮಾಡ್ಕೊಂಡು ಹೋಗ್ಬೇಕು. ಇರಲಿ, ಈ ಅನುಭವದಲ್ಲಿ 3 ಭಾಗ ಮಾಡ್ತಾರೆ ಶರಣ. 3 ಭಾಗ ಅಥವಾ ಮೂರು ಥರವಾದಂಥ ಸ್ಟೆಪ್ಸ್ಗಳು ಅಂತ ಹೇಳ್ಬೋದು, ಫೇಸಸ್ ಅಂತಲೂ ಕರಿಬೋದು. ಮೊದಲನೇದು ಏನಂತ ಹೇಳ್ತಾರೆ ಅಂದ್ರೆ, ಯಾವ ಮನುಷ್ಯ ಅನುಭವವನ್ನು ಪಡಿಬೇಕಂತ ಮಾಡ್ತಾನೋ
ಅದಕ್ಕೆ ಲಿಂಗ ಧ್ಯಾನದಲ್ಲಿ ಕೂತಂಥ ವ್ಯಕ್ತಿ, ಈಗ ನಾವು ಲಿಂಗ ಧ್ಯಾನ ಅಂತ ಹೇಳ್ಬೇಕು. ಯಾಕಂದ್ರೆ ನಮ್ಮ ಶಿವ ಕೊಡ್ಬೇಕಾದ್ರೆ ಸೆಲ್ಫ್ ಇಷ್ಟಲಿಂಗ ಕೊಟ್ಟಿದ್ದೆ. ಆ ಇಷ್ಟಲಿಂಗ ಮುಖಾಂತರ ನಾವು ಅನುಭವಕ್ಕೆ ಹೋಗಬೇಕಾಗ್ತದೆ. ಆ ಇಷ್ಟಲಿಂಗ ಮುಖಾಂತರ ಶಿವ ಅಂತ್ಯಕ್ರಿಯೆ ಅಂತ್ಯ ಒಂದು ಏನಪ್ಪ ಅಂತಂದ್ರೆ ಲಿಂಗಾಂಗ ಸಾಮರಸ್ಯ, ಲಿಂಗ ನಾನಾಗೋದು, ಹಂಗೆ ಹೋಗಿ ಲಿಂಗ ಆಗೋದ್ರೆ ಅಲ್ಲಿ ಲಿಂಗಾಂಗ ಸಾಮರಸ್ಯ ಅಂತೀವಿ. ಆ ಲಿಂಗಾಂಗ ಸಾಮರಸ್ಯ ಪಡಿಬೇಕಾಗಿತ್ತು ಮೊಟ್ಟ ಮೊದಲಕ್ಕೆ ಲಿಂಗ ಧ್ಯಾನಕ್ಕೆ ಮುಖಾಂತರ ಹೋಗ್ಬೇಕು. ಲಿಂಗ ಧ್ಯಾನಕ್ಕೆ ಹೋಗ್ಬೇಕು, ಹೌದಲ್ಲಿ ಕೈದಲ್ಲಿ ಲಿಂಗ ಇಟ್ಟುಕೊಂಡು ಅದಕ್ಕೇನು ಕರಿತೀವಿ, ಕಣ್ಣನ್ನು ಇಟ್ಟು ಹಾಗೆ ಭಾಳ ಬೆನ್ನಾಗಿ ಯಾವುದಕ್ಕೆ ಮನಸ್ಸಾಗೆ ಸ್ಟ್ರೈಟ್ ಆಗಿ ಕೂತ್ಕೊಂಡು ಅದಕ್ಕೆ ಹೇಳ್ತೀವಿ ತ್ರಾಟಕ ಯೋಗ ಅಂತ ಕರಿತೀವಿ. ಅದಕ್ಕೇನು ಕರಿತೀವಿ ನಾವು, ತ್ರಾಟಕ ಯೋಗ ಅಂತ. ತ್ರಾಟಕ ಯೋಗ ಅಂತಂದ್ರೆ ಕಣ್ಣನ್ನು ಎಷ್ಟು ಮಿಟ್ಬಾರ್ದು, ಒಂದು ಅರೆ ದೃಷ್ಟಿಯಲ್ಲಿ ಆ ಲಿಂಗವು ನಿರಂತರವಾಗಿ ನೋಡ್ಕೊತಿರ್ಬೇಕು. ಆ ನೋಡ್ಕೋತ ತ್ರಾಟಕ ದೃಷ್ಟಿ ಅಂತ ಹೇಳಿ ಅದಕ್ಕೆ ಏನು ಕರಿತೀವಿ, ಲಿಂಗ ಧ್ಯಾನ ಅಂತ. ಹೌದಲ್ಲಿ ಈ ಲಿಂಗ ಧ್ಯಾನ ಮಾಡುವಾಗ ಆ ಮನುಷ್ಯ ಸಾಧಕ ಏನು ಮಾಡ್ಬೇಕಂದ್ರೆ ಪ್ರತ್ಯಾಹಾರ ಮಾಡಬೇಕಾಗುತ್ತೆ. ಪ್ರತ್ಯಾಹಾರ ನೆನ್ಪಿಡ್ಬೇಕು. ಪ್ರತ್ಯಾಹಾರ ಅಂತಂದ್ರೆ ಏನು ಅಂತಂದ್ರೆ ಹೆಣ್ಮಕ್ಳಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಇದು ಉಪವಾಸ ಮಾಡ್ತಾರಲ್ರಿ, ಅದಕ್ಕಂತ ಪ್ರತ್ಯಾಹಾರ ಏನು ಅಂತ ಕರಿತಾರೆ. ಪ್ರತ್ಯಾಹಾರ ಅಂದ್ರೆ ಏನಪ್ಪ ಅಂದ್ರೆ ಈ 5 ಇಂದ್ರಿಯಗಳಿಗೆ ಯಾವ್ಯಾವು ಶಬ್ದ, ಇದು ಐದು ಜ್ಞಾನೇಂದ್ರಿಯಗಳಿಗೆ ಯಾವುದು, ಕಣ್ಣು, ಕಿವಿ, ಮೂಗು, ತ್ವಚ ಮತ್ತು ನಾಲಿಗೆ, ಇವಕ್ಕೇನು ಆಹಾರಗಳಿದಾವಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಇವು ಕೊಡೋದೇ ಬಿಡಬೇಕು. ಪ್ರತ್ಯಾಹಾರ ಅಂತಂದ್ರೆ ಇವು ಆಹಾರ ಕೊಡಬಾರ್ದು. ಯಾವಕ್ಕೆ ಆಹಾರ ಕೊಡಬಾರ್ದು, ಈ ಪಂಚೇಂದ್ರಿಯಗಳಿಗೆ ಈ ಶಬ್ದ, ಸ್ಪರ್ಶ, ರೂಪ, ರಸಗಳ ಪ್ರತ್ಯಾಹಾರ ಮಾಡಬೇಕು ನಾವು. ಪ್ರತ್ಯಾಹಾರ ಉಪವಾಸ ಅಂತ ಹೇಳ್ಕೊಳ್ಬೇಕು. ಇವು ಯಾವ ಕೊಡಬಾರ್ದು ತಿಳ್ತಾರೆ ನಿಮಗೆ. ಅವು ಕೊಟ್ರಪ್ಪ ಅಂದ್ರೆ ನಿಮ್ಮ ಮನಸ್ಸು ಒಂದು ಕಡೆ ಇರೋದು. ಅವಕ್ಕೆ ಆಹಾರ ಕೊಟ್ರಪ್ಪ ಅಂದ್ರೆ ಮನಸ್ಸು ಒಂದು ಕಡೆ, ಯಾಕಂದ್ರೆ ನಿಮ್ಮ ಮನಸ್ಸು ಒಂದು ಕಡೆ ಮಾಡಬೇಕಾಗ್ಯದ. ಎಲ್ಲಿ ಲಿಂಗ ಧ್ಯಾನ ಬರಬೇಕಾಗ್ಯದ. ನಿಮ್ಮ ಮನಸ್ಸು ಚಂಚಲ ಮನಸ್ಸು ಅದಲ್ಲ, ಆ ಚಂಚಲ ಮನಸ್ಸು ತಡೆಸಾಕಿ ಆ ಲಿಂಗದ ಮೇಲೆ ಕೇಂದ್ರೀಕೃತ ಆಗಬೇಕಾಗಿರ್ತದ. ಆ ಲಿಂಗದ ಮೇಲೆ ಕೇಂದ್ರೀಕೃತ ಆಗಬೇಕಾಗಿತ್ತಂದ್ರೆ ಏನು ಮಾಡಬೇಕು, ಪ್ರತ್ಯಾಹಾರ ಮಾಡಲೇಬೇಕು. ನೀವು ಪ್ರತ್ಯಾಹಾರ ಮಾಡಬೇಕಂದ್ರೆ ಏನಂದ್ರೆ ರೂಪರಸ ಗಂಧಗಳಾದಂಥ ಆಹಾರಗಳನ್ನು ಜ್ಞಾನೇಂದ್ರಿಯ ಕೊಡಬಾರ್ದು. ಯಾವ ಕೊಡಬಾರ್ದು, ಕಣ್ಣಿಗೆ, ಕಿವಿಗೆ, ಮೂಗಿಗೆ, ನಾಲಿಗೆಗೆ ಮತ್ತು ಚರ್ಮಕ್ಕೆ ಇವೆಲ್ಲ ಕೊಡಬಾರ್ದು. ಈ ಪ್ರತ್ಯಾಹಾರ ಮಾಡಿದಾಗ ಅದಕ್ಕೆ ತದೇಕೃಷ್ಣನಿಗೆ ಏನಾಗ್ತದೆ ನಿಮಗಪ್ಪ ಅಂತಂದ್ರೆ ನಿಮ್ಮ ಬಾಹ್ಯದ ಪ್ರಪಂಚದ ಜ್ಞಾನ ಹೋಗ್ಬಿಡ್ತದೆ. ಬಾಹ್ಯ ಪ್ರಪಂಚದ ಈ ಯಾವಾಗ ನೀವು ಲಿಂಗ ದಾನ ಮಾಡಿಕೊಂಡು, ಇದು ಭಾಳ ಕಷ್ಟದ ಕೆಲಸ ಅದ್ರಿ. ಜನ ನೀವು ಒಂದು ಲಿಂಗಕ್ಕೆ ಹೋಗ್ರಪ್ಪ ಅಂದ್ರೆ ಮನೆಗೇನೋ ನನ್ನ ಹೆಂಡತಿ ಇಲ್ಲ, ಅಡುಗೆ ಮಾಡೋದಿಲ್ಲೋ, ನನ್ನ ಮಗ ಸಾಲಿಗೆ ಹೋಗೇನೋ ಇಲ್ಲೋ, ಯಾಕೋದೋ ಯಾವುದೋ ಒಂದು ವಿಚಾರ ಬಂದ್ಬಿಡ್ತು. ಹೌದಿಲ್ಲ, ಇದು ಪ್ರತ್ಯಾಹಾರ ಅಂತಂತ ಈ ಕಟ್ಟಡ ಏನೆಲ್ಲೂ ಆಲೋಚನೆ ಮಾಡಬಾರ್ದು. ಯಾವುದು ಶಬ್ದ ಸ್ಪರ್ಶ ರೂಪರಸಗಳು ತರಲೇಬಾರ್ದು ಈ ಜ್ಞಾನೇಂದ್ರಿಯಗಳು. ಅದಕ್ಕೆ ಅವಾಗ ಏನಾಗ್ತದೆ, ಇವೆಲ್ಲ ಇವು ನೀವು ನಿಷ್ಕ್ರಿಯಗೊಳಿಸಿದೆಯಪ್ಪ ಅಂತಂದ್ರೆ ಹೊರಗಿನ ಪ್ರಪಂಚದ ಏನು ಹೋಗ್ಬಿಡ್ತದೆ, ಹೊರಗಿನ ಆಟೋಮೆಟಿಕ್ ಹೋಗ್ಬಿಡ್ತದೆ. ಪ್ರತ್ಯಾಹಾರ ಇಲ್ಲ ಅಂದ್ರೆ ನಿಮಗೆ ಮನಸ್ಸು ಒಂದು ಕಡೆ ಆಗಿಬಿಡ್ತದೆ, ಚಿತ್ತ ಒಂದು ಕಡೆ ಆಗಿಬಿಡ್ತದೆ, ಏನು ಪ್ರಶ್ನೆ ಬರೋದು. ಅಂಥ ಪರಿಸ್ಥಿತಿಯಲ್ಲಿ ಏನಾಗ್ತದೆ, ನಿಮಗೆ ಬಾಹ್ಯ ಪ್ರಪಂಚದ ಜ್ಞಾನ ಹೋಗ್ತದೆ, ನಿಷ್ಕ್ರಿಯ ಆಗ್ತದೆ. ಆಮೇಲೆ ಮಾನಸಿಕ ಸ್ಥಿತಿ ಅರಿವಿಲ್ಲದಂಗೆ ಆಗ್ತದೆ. ಮಾನಸಿಕ ಅರಿವಿಲ್ಲದಂಗೆ ಆಗ್ತದೆ. ಯಾಕಂದ್ರೆ ಅಲ್ಲಿ ಯಾವುದೂ ವಿಚಾರಗಳಿಲ್ಲಲ್ಲ, ಯಾವುದೂ ವಿಚಾರಗಳಿಲ್ಲ. ಆವಾಗ ಅದು ಸ್ವಪ್ರಜ್ಞೆ ಮಾತ್ರ, ನಾನು ಇದ್ದೀನಿ ಒಂದು ಪ್ರಜ್ಞೆ ಮಾತ್ರ ಇರ್ತದೆ. ನಾನು ಇದ್ದೀನಿ ಒಂದು ಪ್ರಜ್ಞೆ ಇರ್ತದೆ. ಆದರೆ ಬಾಹ್ಯ ಪ್ರಪಂಚದ ಏನಾಗ್ತದೆ, ಜ್ಞಾನ ಹೋಗ್ಬಿಡ್ತದೆ. ಆಮೇಲೆ ಏನಂದರೆ ಇನ್ನೊಂದು ಅಂತಂದರೆ ಬಾಹ್ಯ ಪ್ರಪಂಚ ಜ್ಞಾನ ಅಷ್ಟೇ ಹೋಗೋದಿಲ್ಲ, ನಿಮ್ಮಲ್ಲಿ ಮನಸ್ಸಿನ ಸ್ಥಿತಿ ಸಹಿತ ಇಲ್ಲದಂಗೆ ಆಗುತ್ತೆ. ಸ್ಥಿತಿ ಹೆಂಗದಲ್ಲಿ ಗೊತ್ತೇ ಆಗಲಿಲ್ಲ, ಏನೋ ಇದ್ದಂಗೆ ಆಗುತ್ತೆ. ಆದರೆ ನಾನು ಇದ್ದೀನಿ ಅಂತ ಅನ್ನೋದೊಂದು ಜ್ಞಾನ ಒಟ್ಟು ನಿಮ್ಮಲ್ಲಿ ಇರ್ತೀನಿ. ಹೌದಲ್ಲ, ಈ ಒಂದು ಸ್ಥಿತಿ ಬಂದಾಗ ಏನಾಗ್ತದೆ, ನಿಮ್ಮ ಇಲ್ಲಿ ಇದು ಬರ್ಬೇಕಾದ್ರೆ ಇನ್ನೊಂದು ಮಾತಾಡ್ಬೇಕಾಗ್ತದೆ. ನಿಮ್ಮ ಮನಸ್ಸಂತಲ್ಲ ಯಾವುದು ಬೈಕಿಗೆ ಹೋಗ್ಬಾರ್ದು, ನಿಮ್ಮ ಚಿತ್ತ ಎಲ್ಲಿ ಹೋಗ್ಬಾರ್ದು, ಚಿತ್ತನ ಎಲ್ಲಿ ಹೋಗ್ಬಾರ್ದು, ಮನಸ್ಸು ಎಲ್ಲಿ ಯಾವುದು ಬೈಕಿಗೆ ಹೋಗ್ಬಾರ್ದು. ಅಂಥ ಒಂದು ಪರಿಸ್ಥಿತಿ ಬಂದಾಗ ಇದು ಸಾಧ್ಯ ಇಲ್ಲ. ಇಂಥ ಸ್ಥಿತಿ ಬಂದಾಗ ಮೊಟ್ಟ ಮೊದಲು ಏನಾಗ್ತಪ್ಪ ಅಂದ್ರೆ ಒಳಗೆ ಒಂದು ಬೆಳಕು ಕಾಣಿಸ್ತದೆ, ಒಂದು ಪ್ರಕಾಶ ಆಟೋಮೆಟಿಕ್ ಬಂದ್ಬಿಡ್ತದೆ. ಲಿಂಗದಾನದ ಕೂತಾಗ ಇಂದ್ರಿಯಗಳಿಗೆ ನೀವು ಅದನ್ನು ಪ್ರತ್ಯಾಹಾರ ಮಾಡಿದಾಗ, ಮನಸ್ಸು ಮತ್ತು ಚಿತ್ತಕ್ಕೆ ನೀವು ನಿಷ್ಕ್ರಿಯಗೊಳಿಸಿದಾಗ ನಿಮಗಂತ ಅಂತರಂಗದಲ್ಲಿ, ನಿಮ್ಮ ಅಂತರಂಗ ಚಕ್ಷುವಲ್ಲಿ ಒಂದು ಪ್ರಕಾಶ ಬರ್ತದೆ. ಆ ಪ್ರಕಾಶಕ್ಕೆ ಏನು ಕರಿತೀವಿ ಅಂತಂದರೆ ಬೆಳಗಿನ ಬೆಳಗು, ಕೋಟಿ ಸೂರ್ಯಪ್ರಭೆ. ಅವಾಗ ಹೆಸರು ಕರಿತೀವಿ ಬೆಳಗಿನ ಬೆಳಗು, ಕೋಟಿ ಸೂರ್ಯಪ್ರಭೆ. ಇನ್ನೊಂದು ಕರಿತೀವಿ ದಿವ್ಯ ಪ್ರಕಾಶ. ಇದಕ್ಕೆ ಹೊರಗಿನ ಬೆಳಕಲ್ಲ ಇದು, ಹೊರಗಿನ ಬೆಳಕಲ್ಲ ಇದು, ಒಳಗಡೆ ಒಂದು ಸಿಗುವಂಥ ಬೆಳಕು. ಅವಾಗ ಏನಾಗ್ತದೆ, ಆ ಬೆಳಕು ಬಂದ ತಕ್ಷಣ ಅದು ಯಾವುದೇ ಆದಂಥ ಭೌತಿಕ ವಸ್ತುವಿನ ಬೆಳಕಲ್ಲ. ಈ ಸೂರ್ಯನ ಬೆಳಕು ಭೌತಿಕ. ಅದು ನಾವು ಸೂರ್ಯನ ಬೆಳಕು ಬರ್ತದಿಲ್ಲ, ಅದು ಭೌತಿಕ. ಅದು ಅಲ್ಲಿ ಒಂದು ಸೂರ್ಯ ಗ್ರಹ ಇದೆ. ಆ ಗ್ರಹದ ಮುಖಾಂತರ ನಮ್ಗೆ ಬೆಳಕು ಬರ್ತದೆ, ಭೌತಿಕವಾದಂಥದ್ದು ಅಂತ ಹೇಳ್ತೀವಿ. ಹೌದಲ್ಲಿ ಈಗ ಲೈಟ್ ಇದೆ, ಇದು ಭೌತಿಕವಾದಂಥದ್ದು. ಹೌದಲ್ಲಿ ಇದು ಅಲ್ಲಿ ಭೌತಿಕ ಯಾವುದಿಲ್ಲ, ಯಾವುದು ಭೌತಿಕವಾದಿಲ್ಲ, ಆದರೂ ಬೆಳಕು ಕಾಣ್ತಿದೆ. ಅದಕ್ಕೆ ಹೇಳ್ತೀವಿ ಚಿತ್ ಬೆಳಕು ಅಂತ ಹೇಳ್ತೀವಿ. ಅದಕ್ಕೇನು ಕರಿತೀವಿ, ಚಿತ್ ಬೆಳಕು, ಚಿತ್ ಸೂರ್ಯ, ಚಿತ್ ಪ್ರಕಾಶ ಅಂತ. ಇದಕ್ಕೇನು ಕರಿತೀವಿ ನಾವು, ಚಿತ್ ಬೆಳಕು, ಚಿತ್ ಪ್ರಕಾಶ, ಚಿತ್ ಸೂರ್ಯ ಅಂತ ಕರಿತೀವಿ.
ಯಾಕೆ ಇವು ಚಿತ್ ಪ್ರಕಾಶ ಚಿತ್ ಸೂರ್ಯ ಅಂತ ಕರೀತಾರೆ ಅಂತಂದರೆ ಇವು ಯಾವುದೇ ಭೌತಿಕ ವಸ್ತುವಿಂದ ಬರುವಂಥ ಬೆಳಕಲ್ಲ. ಇವು ನಿಮ್ಮ ಅಂತರಂಗದಲ್ಲಿ ಯಾವಾಗ ನೀವು ಪ್ರತ್ಯಾರ ಪಟ್ಟು ಯಾವಾಗ ನಿಮ್ಮ ಮನಸ್ಸು ಮತ್ತು ಚಿತ್ತವನ್ನು ನಿಷ್ಕ್ರಿಯಗೊಳಿಸಿ ತದೇಕ ಚಿತ್ತ ನೀವು ಧ್ಯಾನ ಮಾಡ್ತಿರಲ್ಲ, ಆ ಧ್ಯಾನ ಮಾಡೋ ಮುಖಾಂತರ ಮಾಡಿದಾಗಿನಂತರ ನಿಮ್ಗೆ ಅವಾಗೇ ಅಂತ ಒಂದು ಬೆಳಕು ಕಾಣ್ತದೆ. ಆ ಬೆಳಕಿಗೆ ಹೇಳ್ತೀವಿ ಕೋಟಿ ಸೂರ್ಯಪ್ರಭೆ ಅಥವಾ ದಿವ್ಯ ಪ್ರಕಾಶ ಅಥವಾ ಬೆಳಗಿನ ಬೆಳಗು ಅಂತ ಕೈಗೆ ಹೆಸರು ಕೊಡ್ತೀವಲ್ಲ. ಇವಕ್ಕೆ ಇನ್ನೊಂದು ಹೆಸರು ಯಾಕೆ ಕೊಡ್ತಾರಪ್ಪ ಅಂದ್ರೆ ಇದು ಯಾವುದು ಭೌತಿಕ ವಸ್ತುವಿಂದ ಬರುವಂಥ ಬೆಳಕಲ್ಲ. ತಿಳ್ಕೊಬೇಕಿದೆ ಎದ್ರ ಬೆಳಕು ಹಂಗಂದ್ರೆ ನಿಮ್ಮ ಆತ್ಮದ ಬೆಳಕು, ನಿಮ್ಮ ಆತ್ಮದ ಬೆಳಕು ಬಂದ್ಬಿಡ್ತದೆ. ಅದಕ್ಕೆ ನಾವೇನು ಕರಿತೀವಿ ಬಂದರೆ ಇದು ಭೌತಿಕ ವಸ್ತು. ಆತ್ಮಕ್ಕೇನೋ ಆಕಾರದೇನದು, ಅದಕ್ಕೇನೋ ರೂಪದೇನು ಏನಿಲ್ಲ. ಅದಕ್ಕಾಗಿ ಕರಿತಿದ್ದ ಚಿತ್ ಸೂರ್ಯ, ಚಿತ್ ಪ್ರಕಾಶ, ಚಿತ್ ಬೆಳಕು ಅಂತ ಕರಿತೀವಿ. ಹೌದಲ್ಲಿ ಈ ಚಿತ್ ಸೂರ್ಯ ಚಿತ್ ಬೆಳಕು ಚಿನ್ನತೆ ಅಂದರೆ ಅವಾಗ ನಮ್ಗೆ ಎಷ್ಟು ಸ್ವಲ್ಪ ಏನಾಗ್ತದೆ, ಯಾವುದೋ ಒಂದು ಪರಸ್ಪರ ವಸ್ತುವಿನ ಬೆಳಕಿದೆ, ಇದು ಯಾವುದೋ ಒಂದು ಪರಸ್ಪರ ವಸ್ತುವಿಂದ ಇದು ಬೆಳಕು ಕಾಣ್ತದೆ ತಿಳ್ಕೊಂಡು ಆ ದೈವಿಕ ತಿಳ್ಕೊಳ್ತೀವಿ. ಆ ದೈವಿಕ ಕಲ್ತ್ಕೊಳ್ತೀವಿ. ಅದಕ್ಕೆ ಕರಿತೀವಿ, ಅದಕ್ಕೆ ಲಿಂಗಕ್ಕೆ ಹೆಸರು ಕೊಡ್ತೀವಿ, ಜ್ಯೋತಿರ್ಲಿಂಗ ಅಂತ ಕರಿತೀವಿ. ಆ ಚಿತ್ ಪ್ರಕಾಶ ನಾವೇ ಅದು ಯಾಕಂದ್ರೆ ಅದು ದೈವಿ ಸ್ವರೂಪ ಹೊಂದದ. ಯಾವುದೋ ಆ ಬೆಳಕಲ್ಲ, ಸಾಮಾನ್ಯ ಬೆಳಕಲ್ಲ, ಚಿತ್ ಬೆಳಕು ಅಂತ ಕರಿತೀವಿ, ಚಿತ್ ಸೂರ್ಯ ಅಂತ ಕರಿತೀವಿ. ಅದು ದೈವಿ ಬೆಳಕಿದ್ದ ಸಲುವಾಗಿ ಅದಕ್ಕೆ ನಾವು ಹೇಳ್ತೀವಿ ಜ್ಯೋತಿರ್ಲಿಂಗ ಆ ಹೆಸರು ಕೊಡ್ತೀವಿ. ಜ್ಯೋತಿರ್ಲಿಂಗ, ಪ್ರಕಾಶಲಿಂಗ, ಆ ಲಿಂಗ ಸ್ವರೂಪ ಕೊಡ್ತೀವಿ. ಹೌದಲ್ಲಿ ಈ ಜ್ಯೋತಿರ್ಲಿಂಗ ಜ್ಯೋತಿ ಪ್ರಕಾಶ ಕೊಟ್ಟಾಗ ಅದು ನೋಡ್ತಾ ಒಂದು ಇಂಥ ಆನಂದ ಆಗ್ಬಿಡ್ತದೆ. ನನಗೆ ಭಾಳ ಮೂರ್ತಿ ಇದೆ. ಎರಡನೇ ಪ್ರಭಾವದಲ್ಲಿ ಲಿಂಗ ದರ್ಶನ ಆಗ್ತದೆ, ಮೂರನೇದರಲ್ಲಿ ಆನಂದ ಆಗ್ತದೆ. ಈ ಆನಂದ ಆಗೋ ಟೈಮ್ನಾಗ ಏನಾಗ್ತದ, ಇಂಥ ಆನಂದ ಅದು ನಿರಂತರವಾಗಿ ನಮ್ಗೆ ಗೊತ್ತೇ ಆಗಲ್ಲ, ಅಷ್ಟು ಖುಷಿ ಆಗ್ಬಿಡ್ತೀವಿ. ಅದಕ್ಕೆ ಕರಿತೇವೆ ಕೈವಲ್ಯಾನಂದ, ಬ್ರಹ್ಮಾನಂದ, ಲಿಂಗಾನಂದ ಅಂತ ಕರಿತೀವಿ. ಇವಕ್ಕೆ ಕರಿತೀವಿ. ಇದು ಸಹ ಭಾಳ ಮುಖ್ಯ. ಯಾವುದು ಲಿಂಗಾಂಗ ಸಾಮರಸ್ಯದಲ್ಲಿ ಏನಾಗೋದಲ್ಲ, ನಾನು ಆ ಕೈವಲ್ಯ ಯಾವಾಗ ಇರ್ತೀಯಪ್ಪ ಅಂದ್ರೆ ಆ ಇಂದ್ರಿಯಗಳ ನಿಷ್ಕ್ರಿಯಗೊಳಿಸಿ, ಅಂತಃಕರಣ ಚಶ್ಮೆಗಳ ನಿಷ್ಕ್ರಿಯಗೊಳಿಸಿ ಪ್ರತ್ಯಾಹಾರಗಳನ್ನು ಮಾಡೋ ಮುಖಾಂತರ ಯಾವಾಗ ಬೆಳಕು ಸಿಗ್ತದೆ, ಆ ಬೆಳಕನ್ನು ಇರಲ್ಲ ನಾನು ದೇವ ಸ್ವರೂಪವಾಗಿ ಆನಂದ ಕುಂತೀನಲ್ಲ, ಅದು ಆನಂದ ಬಹಳ ಅಖಂಡ ಆದಂಥ. ಅದಕ್ಕೆ ಕೇಳ್ತೀವಿ ಬ್ರಹ್ಮಾನಂದ, ಕೈವಾಲ್ಯಾನಂದ, ಅಥವಾ ಇನ್ನೊಂದು ಹೆಸರು ಕರೀತಿಲ್ಲ ಶಿವಾನಂದ ಅಂತ ಕರೀಬೇಕು. ಹೌದದೇ ಇದು ಶರಣರು ಇದಕ್ಕೆ ಅನುಭವ ಅಂತ ಕರೆದ್ರೆ ಅನುಭವದಷ್ಟೇ ಇರಂಗಿಲ್ಲ. ಅವರಿಗೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾರೆ. ಯಾಕಂದ್ರೆ ಶರಣದ ಕೊನೆಗೆ ಐಕ್ಯ ಸ್ಥಳಕ್ಕೆ ಭಕ್ತ ಸ್ವಲ್ಪ ಹೋಗ್ತಾರೆ. ಯಾಕಂದ್ರೆ ಆ ಅನುಭವ ಪಡೆದಂಥ ಈ ವ್ಯಕ್ತಿ ಮತ್ತು ಸಮಾಜದ ಸಮಷ್ಟಿಯ ಉದ್ಧಾರಕ್ಕಾಗಿ ಆ ನಿರಂತರವಾದಂಥ ನೀವು ಕೆಲಸ ಮಾಡಬೇಕಾಗ್ತದೆ. ಸಮಷ್ಟಿನ ಸಹಿತ ನೀವು ಸಂಘಟ ಆ ಲೆವೆಲ್ ಕೊಂಡ್ಕೋಬೇಕಾಗ್ತದೆ. ಅದಕ್ಕಾಗಿ ನನಗೆ ಆನಂದ ಸಿಕ್ಕಿದೆ ಅಂತ ತಿಳ್ಕೊಂಡು, ಅನುಭವ ಆಗಿದೆ ಅಂತ ತಿಳ್ಕೊಂಡು ಅಲ್ಲೇ ನಿಂತ್ಕೊಳ್ಳೋದಲ್ಲ. ಅಲ್ಲೇ ನಿಂತ್ಕೊಳ್ಳೋದಲ್ಲ. ಇನ್ನು ಆ ಅನುಭವದ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದಲ್ಲ, ಅನುಭವದ ಒಂದಿನದಿಲ್ಲ ಅನುಭೂತಿ ಅನ್ನೋದಲ್ಲ, ಅದನ್ನು ಸಮಾಜಕ್ಕಾಗಿ ಸಮಾಜದ ಏಳಿಗೆಯನ್ನು ಕೊಡಬೇಕಾಯ್ತು. ನೀವು ಮತ್ತೆ ಒಳಗೆ ಆ ಭಕ್ತನಾಗಿ ಬರಬೇಕಾಗುತ್ತೆ. ಭಕ್ತ ಈ ಬಂದಂಥ ಈ ಸಾಧನೆ ಭಕ್ತ ಇವನು ಈಗೇನಲ್ಲ ಭಕ್ತ ಮಹೇಶ್ವರ ಆ ಸಕಲ ಮಾರ್ಗದಲ್ಲಿ ಈ ಸಾಧನೆ ಅಂತ ಪ್ರಾರಂಭ ಇರ್ತದೆ. ಈಗ ಸಾಧನೆ ಭಕ್ತ ಆಗಲ್ಲ. ಇವ ಪರಿಪೂರ್ಣ ವ್ಯಕ್ತಿತ್ವ ಉಳ್ಳಂಥ ಭಕ್ತನಾಗಿರ್ತಾನೆ, ಐಕ್ಯ ಹೋದಂಥ ಭಕ್ತನಾಗಿರ್ತಾನೆ. ಈ ಭಕ್ತ ಬೇರೆ, ಆ ಸಾಧನೆ ಮಾಡುವಂಥ ಭಕ್ತ ಬೇರೆ. ಇವನಿಗೇನು ಕರಿತೀವಿ ಜಂಗಮ ಅಂತ ಕರಿಬೇಕಾಗ್ತದೆ. ಇವನಿಗೇನು ಕರಿಬೇಕಾದ್ರೆ ನಾವು ಜಂಗಮ ಅಂತ ಕರಿಬೇಕಾಗ್ತದೆ. ಯಾಕಂದ್ರೆ ಅನುಭವದ ಉತ್ತುಂಗಕ್ಕೆ ಹೋಗಿ ಅನುಭವದ ಆಗ ಕಳ್ಕೊಂಡು ಜಗದುದ್ಧಾರಕ್ಕಾಗಿ, ಜಗದ ಒಂದು ಶ್ರೇಷ್ಠತೆಗಾಗಿ ಮತ್ತೆ ಇದು ಮಾಡ್ತಾರಲ್ಲ, ಅದಕ್ಕೆ ಅವನಿಗೆ ಜಂಗಮ ಅಂತ ಕರಿಬೇಕು. ಅದಕ್ಕಾಗಿ ಈ ಅನುಭವದ ನೆಲೆಯನ್ನು ನಾವು ಅಲ್ಲಿಗಷ್ಟೇ ನಿಂತ್ಕೊಳ್ಳೋದಿಲ್ಲ. ಹಾಗೆ ನೀವು ಆನಂದ ಪಡ್ಕೊಂಡು ನಿಮ್ಗೆ ಎಂಥ ಒಂದು ಅನುಭವ ಆಗ್ತದಪ್ಪ ಅಂತಂದರೆ, ನನ್ನ ಹೊಂದಿದ್ದಂಥ ಆತ್ಮನ ಆ ಪರಮಾತ್ಮನಲ್ಲಿ ಲೀನವಾಗುವಂಥದ್ದು. ಹೇಗೆ ನದಿ ಹೋಗಿ ಸಮುದ್ರಕ್ಕೆ ಹೋಗ್ತದಲ್ಲ, ಆಗ ನಿಮ್ಗೆ ಒಳಗೆ ಅನುಭವ ಆಗ್ತದೆ, ನನ್ನ ಆತ್ಮ ಹೋಗ್ತಾ ಇದೆ, ನನ್ನ ಆತ್ಮ ಪರಮಾತ್ಮನಲ್ಲಿ ಲೀನ ಆಗ್ತಾ ಇದೆ ಅನ್ನೋ ಒಂದು ಅನುಭವ ಬಂದಿತ್ತು. ಅವಾಗ ಅದೇನ ನೀರಿನಲ್ಲಿ ನೀರು ಕುಡಿಸುವಂಥ, ನದಿಯಲ್ಲಿ ನದಿ ಸಮುದ್ರಕ್ಕೆ ಕೊಡುವಂಥ ಅನುಭವ ಆಗ್ತದೆ. ಇದು 2ನೇ ಹಂತ, 3ನೇ ಹಂತ ಅಂತ ಹೇಳ್ತೀವಿ. ಇನ್ನೊಂದು ಹಂತ ಇದೆ. ಯಾವಾಗ ಈ ಆತ್ಮನ ಪರಮಾತ್ಮ ಕೂಡ್ತಲ್ಲ, ಅವಾಗ ನಾನು ನೀನೆಂಬ ಭೇದ ಇಲ್ಲ. ಅಲ್ಲಿ ಜ್ಞಾನ ಅರಿವಿರಂಗಿಲ್ಲ. ದೇವರು ಮನುಷ್ಯನಂತ ವ್ಯಕ್ತಿನೇ ಇಲ್ಲ. ಅಲ್ಲಿ ದೇವರೇ ನಾನಾಗ್ಬಿಡ್ತೀನಿ ಅಥವಾ ಆ ಪರಸ್ಪರ ವಸ್ತುವೇ ನಾನಾಗ್ತೀನಿ ಅಂತ. ದೇವರ ಶಬ್ದ ಮತ್ತೆ ನೀವು ಯಾವುದೋ ಗುಡಿ ಗುಡ್ಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ದೇವರ ಶಬ್ದ ನಿರಾಕಾರವಾದಂಥ ಆ 6 ಲಕ್ಷಣಗಳಂಥದ್ದು ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಖಂಡ ತೇಜತ್ಯವಲ್ಲ, ಅದು ಆ ಗುಣಧರ್ಮವಂಥ ದೇವರು. ಆ ವ್ಯಕ್ತಿತ್ವ ಪಡ್ಕೊಂಡಾಗ ನಿಮ್ಮಲ್ಲಿ ಈ ಸಾಮಾನ್ಯವಾದಂಥ ಇದು ಎಲ್ಲ ವ್ಯವಹಾರಗಳು ಬರೋದಿಲ್ಲ. ನೀವೇನು ಮಾಡಿದ್ರೆ ಆ ಲಿಂಗಾನುಭವದ ಒಂದು ಇದರಲ್ಲೇ ಆಗ್ತದೆ. ಇದಕ್ಕೆ ಏನಂತ ಹೇಳ್ತೀವಿ ಅನುಭವ ಅಂತ ಕರಿತೀವಿ. ಅದಕ್ಕೆ ಅನುಭವ ಅಷ್ಟು ಸಾಮಾನ್ಯ ಅಲ್ಲ, ಅನುಭವ ಅಷ್ಟು ಸರಳವಾಗಿ ಸಿಗುವಂಥದ್ದಲ್ಲ. ಅನುಭವ ಭಾಳ ಅನ್ನೋದು ಪರಿಶ್ರಮ ಪಡಬೇಕಾದ್ರೆ, ಸಾಧನೆ ಮಾಡಬೇಕಾಗ್ತದೆ. ಇಷ್ಟು ಸ್ವಲ್ಪ ಜ್ಞಾನ ನಿಮ್ಗೆ, ಯಾಕಂದ್ರೆ ಮಾತಿಗೂ ಅನುಭವಿ ಅಂತ ಹೇಳ್ತೀವಲ್ಲ, ಅನುಭವ ಇಲ್ಲಿ ಹೋಗ್ಬೇಕಾಗ್ತದೆ. ಅನುಭವ ಪಡ್ಕೊಳ್ಳೋಕೆ ಸಾಧನೆ ಆಗ್ತದೆ ತಿಳ್ಕೊಂಡು ನಾನು 2 ಮಾತು ಹೇಳಿ ಮಾತು ಸಂಶಯ.